ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಗವದ್ಗೀತೆಯ 7ನೇ ಅಧ್ಯಾಯದ 4, 5, 6ನೇ ಶ್ಲೋಕಗಳನ್ನು ಅನುಸಂಧಾನ ಮಾಡ್ತಾ ಬರ್ತಿದ್ವಿ. ಶ್ರೀಕೃಷ್ಣ ಪರಮಾತ್ಮ ಪ್ರಕೃತಿ 2 ರೀತಿ ಇದೆ. ಒಂದು ಜಡವಾದ ಪ್ರಕೃತಿ, ಅದು 8 ವಿಧ ಇದೆ. ಚಿತ್ ಪ್ರಕೃತಿ ಅಂತ ಕರೆಸ್ಕೊಳ್ತದೆ, ಅದು ಮಹಾಲಕ್ಷ್ಮಿ. ಇವೆಲ್ಲವನ್ನೂ ಕೂಡ ನಾನು ಧರಿಸಿದ್ದೇನೆ, ನಾನು ಅವುಗಳನ್ನು ಪ್ರೇರಣೆ ಮಾಡ್ತೇನೆ. ಇದು ನನ್ನ ಮಹಿಮೆಗಳಲ್ಲಿ ಸಾಮಾನ್ಯ ಮಹಿಮೆ ಅಂತ ತಿಳಿ. ಇದು ಜ್ಞಾತವ್ಯವಾದ ನನ್ನ ಮಹಿಮೆ ಅಂತ ಅನುಸಂಧಾನ ಮಾಡಿಸ್ತಾ ಇದ್ದಾನೆ. ಅದರಲ್ಲಿ ನಿನ್ನೆ ಹೇಳುವಾಗ ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವ ಚ ಅಹಂಕಾರ ಇತೀಯಂ ಮೇ ಭಿನ್ನಾ ಪ್ರಕೃತಿರಷ್ಟಧಾ. ಪ್ರಕೃತಿ ಅಷ್ಟಧಾ ಭಿನ್ನ. ಪ್ರಕೃತಿ 8 ವಿಧವಾಗಿದೆ ಅಂತ ಕೃಷ್ಣ 8 ವಿಧ ಯಾವ್ಯಾವುದು, ಯಾವುದು ಅದು 8 ಅಂತ ಪರಿಚಯ ಮಾಡಿಸ್ತಾ ಬಂದ. ನಾವು ನಿನ್ನೆ ಭೂಮಿ, ನೀರು ಹಾಗೂ ಅದರ ಹಿಂದಿರುವಂತಹ ಬೆಂಕಿ, ಗಾಳಿ, ಆಕಾಶ ಇವೆಲ್ಲ ಪ್ರಕೃತಿಯಲ್ಲಿ 5 ಅಂತ ನಾವು ಅನುಸಂಧಾನ ಮಾಡಿದ್ವಿ. ಹಾಗೂ ಮನಸ್ಸು ಅಂದರೆ ಏನು ಅಂತ ಚಿಂತನೆ ಮಾಡಿದ್ವಿ. ಅದೇ ರೀತಿಯಾಗಿ ಬುದ್ಧಿ ಹಾಗೂ ಅಹಂಕಾರ ಇವುಗಳು ಏನು ಅಂತ ಅನುಸಂಧಾನ ಮಾಡ್ತಾ ಬಂದ್ವಿ. ಇವುಗಳು ಇಲ್ಲ ಅಂತಾದರೆ ಮನುಷ್ಯ ಭೂಮಿಯ ಮೇಲೆ ಏನೂ ಅನುಭವಿಸಲಾರ. ಯಾವುದ್ರದ್ದಾದ್ರೂ ಒಂದರ ಕೊರತೆ ಆದರೆ ಮನುಷ್ಯನಿಗೆ ಯಾವ ಅನುಭವನೂ ಹುಟ್ಟಲ್ಲ. ದೇಹದೊಳಗೆ ಈ 5 ಇದ್ದಾವೆ, ನಮ್ಮ ದೇಹದ ಹೊರಗೂ ಈ 5 ಇದ್ದಾವೆ. ಗಾಳಿ ದೇಹದ ಒಳಗೂ ಇದೆ, ಆಕಾಶ ದೇಹದ ಒಳಗಿದೆ, ಭೂಮಿ ಪೃಥ್ವಿ ತತ್ವ ಅದು ದೇಹದ ಒಳಗೂ ಇದೆ, ಮನಸ್ಸು ದೇಹದ ಒಳಗಿದೆ, ಬುದ್ಧಿ ದೇಹದ ಒಳಗಿದೆ, ಅಹಂಕಾರ ದೇಹದ ಒಳಗಿದೆ, ಅದು ಹೊರಗಿರುವುದ ಅಲ್ಲ. ಇವುಗಳೆಲ್ಲವೂ ಕೂಡ ಸಲಕರಣಿಗಳು ಆತ್ಮನಿಗೆ ಅನುಭವವನ್ನು ಹುಟ್ಟಿಸ್ಲಿಕ್ಕೆ. ಒಂದ್ಯಾವುದಾದ್ರೂ ಮಿಸ್ ಆಗಿದೆ ಅಂತಾದರೂ ದೇಹದಲ್ಲಿ ಏನು ಬೇಕಾದರೂ ಆಗಿಬಿಡ್ತದೆ. ಪೃಥ್ವಿ ತತ್ವದ ಅಂಶ ದೇಹದಲ್ಲಿ ಕಡಿಮೆ ಆಗಿದೆ ಅಂದರೆ ದೇಹ ಏರ್ಪೇರಾಗ್ತದೆ. ನೀರಿನ ಅಂಶ ದೇಹದಲ್ಲಿ ಕಡಿಮೆ ಆಗಿದೆ ಅಂದರೆ ಏರ್ಪೇರಾಗ್ತದೆ. ನೀರಿನ ಅಂಶ ಹೊರಗೆ ಕಡಿಮೆ ಆದರೆ ಏನು ಹಣೆ ಬಾರ ಅಂತ ನೋಡ್ತಿದ್ದೇವೆ ಇವತ್ತು. ನೀರು ಭೂಮಿ ಒಳಗೆ ಅಥವಾ ಮೋಡದ ರೂಪದಿಂದ ಮಳೆ ಸುರಿಸೋದ್ರಲ್ಲಿ ಏನಾದರೂ ಏರ್ಪೇರಾದರೆ ಎಲ್ಲ ಕಡೆಯಲ್ಲಿ ಬರಗಾಲ ಬರೋದ್ರಿಂದ ಏನು ಅನಾಹುತ ಆಗ್ತದೆ ಅದನ್ನು ನಾವು ಅನುಭವಿಸ್ತಿದ್ದೇವೆ, ಅಲ್ಲಲ್ಲಿ ನೋಡ್ತೇವೆ. ಅಂಥ ನೀರು ಕೂಡ ಭಗವದ್ ಅಧೀನವಾಗಿರ್ತದೆ. ಹಾಗೆ ಬೆಂಕಿ ಅದು ದೇಹದ ಒಳಗೂ ಇದೆ, ದೇಹದ ಹೊರಗೂ ಇದೆ. ಆಕಾಶ ಗಾಳಿಗಳು ದೇಹದ ಒಳಗೂ ಹೊರಗೂ ಇದ್ದಾವೆ.
ಅವುಗಳ ಪರಿಮಿತಿ ಏನಾದರೂ ವ್ಯತ್ಯಾಸ ಆದರೆ ನಮ್ಮ ಪರಿಸ್ಥಿತಿ ಗಂಭೀರ ಆಗ್ತದೆ. ಇಂಥ 8 ಭಗವಂತ ತಾನು ಧಾರಣ ಮಾಡಿದ್ದೇನೆ ಅಂತ ವ್ಯಾಖ್ಯಾನ ಮಾಡ್ತಾನೆ. ಈ 8 ಕೂಡ ಪ್ರಕೃತಿ ಅಂತ ಕರೆಸ್ಕೊಳ್ತದೆ. 8ಕ್ಕಿಂತ ವಿಭಿನ್ನವಾದದ್ದೊಂದಿದೆ ಅಂತ ಹೇಳ್ದ. ನಿನ್ನೆ ಈ ಶ್ಲೋಕಕ್ಕೆ ವಿವರಣೆ ಕೊಡುವಾಗ ಈ 5 ಏನಿದ್ದಾವೆ, ಆಕಾಶ, ಗಾಳಿ, ಬೆಂಕಿ, ನೀರು, ಭೂಮಿ, ಈ 5 ಏನಿದ್ದಾವೆ, ಈ 5ರ ಕಾರ್ಯವೂ ಇದೆ. ಕಾರ್ಯವಾದದ್ದನ್ನು ಹಿಡ್ಕೊಂಡ್ರೆ 9 ಆಗ್ತದೆ ಅಂತ ನಿನ್ನೆ ನಾನು ಹೇಳ್ತಿದ್ದೆ. ಇನ್ನೂ ಒಂದು ವಿಶೇಷವನ್ನು ಚಿಂತನೆ ಮಾಡಬೇಕು. ಇಲ್ಲಿ ಅಹಂಕಾರ ಇತಿ ಅನ್ನೋ ಶಬ್ದದಲ್ಲಿ ಅಹಂಕಾರ ಹುಟ್ಟಿದ್ದು ಹೇಗೆ ಅಂತ ಗಮನಿಸಬೇಕು. ಅಹಂಕಾರ ಹುಟ್ಟಿದ್ದು ಯಾವ ತತ್ವದಿಂದ? ಮಹತ್ತತ್ವದಿಂದ ಅಹಂಕಾರ ಹುಟ್ಟಿದೆ ಅಂತ ವ್ಯಾಖ್ಯಾನ ಮಾಡ್ತಾರೆ ಶಾಸ್ತ್ರಗಳಲ್ಲಿ. ಹಾಗಾಗಿ ಈ ಶ್ಲೋಕದಲ್ಲಿ ಅಹಂಕಾರ ಅಂದ್ರನೇನೆ ಅಹಂಕಾರ ತತ್ವವೂ ತಗೊಳ್ಬೇಕು, ಅದನ್ನು ಹುಟ್ಟಿಸಿದಂತಹ ಮಹತ್ತತ್ವವನ್ನು ಇಟ್ಟುಕೊಳ್ಬೇಕು. ಮಹತ್ತತ್ವ ಅಂದರೆ ಏನು? ಸಾಧಾರಣವಾಗಿ ತಿಳ್ಕೊಳ್ಬಹುದಾದದ್ದು. ಆ ವಸ್ತುಗಳಲ್ಲೇನೆ ಅದರದ್ದೇ ಆದ ಒಂದು ಮಹತ್ವ ಇರ್ತದೆ. ಇದು ನಿಮ್ಮ ಅನುಭವಕ್ಕೆ ಬರ್ತದೆ. ಯಾವ್ಯಾವ ವಸ್ತುಗಳಿದ್ದಾವೋ ಅದರದ್ದೇ ಆದ ಅವುಗಳಲ್ಲೇ ಒಂದು ಮಹತ್ವ ಇರ್ತದಲ್ಲ, ಅದೇ ಮಹತ್ತತ್ವ ಅಂತ ತಿಳ್ಕೊಳ್ಬಹುದು. ಆ ಮಹತ್ತತ್ವದಿಂದ ಈ ಅಹಂಕಾರ ತತ್ವ ಜನಿಸ್ತಂತೆ. ಮಹತ್ತತ್ವ ಯಾವುದರಿಂದ ಜನಿಸಿತು ಅಂತ ಪ್ರಶ್ನೆ. ಮಹತ್ತತ್ವ ಯಾವುದರಿಂದ ಹುಟ್ಟಿತು? ಮಹತ್ತತ್ವ ಹುಟ್ಟಿದ್ದು ಅವ್ಯಕ್ತ ತತ್ವದಿಂದ. ಅವ್ಯಕ್ತ ತತ್ವಕ್ಕೆ ಮತ್ತೊಂದೇ ಹೆಸರು ಪ್ರಕೃತಿ, ಚಿತ್ ಪ್ರಕೃತಿ ಅಂತ ಇನ್ನೊಂದು ಹೆಸರಿದೆ. ಹೀಗಾಗಿ ಪ್ರಕೃತಿಯಿಂದ ಮಹತ್ತತ್ವ, ಮಹತ್ತತ್ವದಿಂದ ಅಹಂಕಾರ ತತ್ವ, ಅಹಂಕಾರ ತತ್ವದಿಂದ ಪ್ರಭೇದ ಆಯಿತು. ಅದು 3 ಪ್ರಭೇದ ಅಹಂಕಾರದಲ್ಲಿ. ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ತಾಮಸ ಅಹಂಕಾರ ಅಂತ ಪ್ರಭೇದ ಹೇಳಿದ್ದಾರೆ. ಆ ವೈಕಾರಿಕ ಅಹಂಕಾರದಿಂದ ಇಂದ್ರಿಯಗಳೆಲ್ಲ ಜನ್ಮ ತಳೆದಿದ್ದಾವಂತೆ. ಅಲ್ಲ, ದೇವತೆಗಳು, ಇಂದ್ರಿಯಗಳೆಲ್ಲ ದೇವತೆಗಳೆಲ್ಲ ಜನ್ಮ ತಳೆದು. ವೈಕಾರಿಕ ಅಹಂಕಾರದ ಪ್ರಭೇದ, ಅದರಿಂದ ಹುಟ್ಟಿದವರು ತತ್ವಾಭಿಮಾನಿ ದೇವತೆಗಳು ಅಂತ ಹೇಳ್ತಾರೆ. ತೈಜಸ ಅಹಂಕಾರದಿಂದ ಇಂದ್ರಿಯಗಳು ಹುಟ್ಟಿದ್ದಂತೆ. ಅದಕ್ಕೆ ಎಲ್ಲ ಇಂದ್ರಿಯಗಳು ತೇಜೋಮಯ. ನೋಡಿ, ನಮ್ಮ ದೇಹದೊಳಗಿರೋ ಇಂದ್ರಿಯಗಳೆಲ್ಲ ತೈಜಸ ಅಹಂಕಾರದಿಂದ ಹುಟ್ಟಿದ್ದು. ತಾಮಸ ಅಹಂಕಾರದಿಂದ ಹುಟ್ಟಿದದ್ದು ಈ 5 ಭೂತಗಳು. ಅದೇ ಭೂಮಿ, ನೀರು, ಇವೆಲ್ಲ ಏನು 5 ಭೂತಗಳಿದ್ದಾವೆ, ಪಂಚಭೂತಗಳು ಅಂತ ಕರೀತಾವೆ, ಅದು ತಾಮಸ ಅಹಂಕಾರದಿಂದ ಜನ್ಮ ತಳೆದದ್ದು ಅಂತ ತಿಳಿಬೇಕು. ಸೊ ಈಗ ನಿಮಗೆಲ್ಲದರ ಪರಿಚಯ ಆಯಿತು. ಎಷ್ಟು ಸುಲಭವಾಗಿ ಅನುಸಂಧಾನಕ್ಕೆ ತಂದಿದ್ದಾರೆ ನೋಡ್ರಿ. ಮೊದಲಿದ್ದದ್ದು ಅವ್ಯಕ್ತ ತತ್ವ, ಪ್ರಕೃತಿ. ಅದರಿಂದ ಬಂದದ್ದು ಮಹತ್ತತ್ವ. ಆ ಮಹತ್ತತ್ವದಿಂದ ಜನ್ಮ ತಳೆದದ್ದೇ ಅಹಂಕಾರ. ಅಹಂಕಾರದಲ್ಲಿ 3 ಪ್ರಭೇದ. ಒಂದು ವೈಕಾರಿಕ, ಇನ್ನೊಂದು ತೈಜಸ, ಇನ್ನೊಂದು ತಾಮಸ. ವೈಕಾರಿಕದಿಂದ ಜನ್ಮ ತಳೆದದ್ದು ತತ್ವಾಭಿಮಾನಿ ದೇವತೆಗಳು. ಅವರಿಗೆ ವೈಕಾರಿಕ ಅಂತ ಹೆಸರು. ಯಾಕೆ ಅಂದರೆ ವಿಶಿಷ್ಟ ಕೆಲಸಗಳನ್ನು ನಡೆಸ್ತಾರೆ, ಆದ್ದರಿಂದ ಅವರು ವೈಕಾರಿಕ. ಅವ್ರು ಮಾಡುವ ಕೆಲಸ ಅವರವರಲ್ಲೇನೆ, ಇವ್ರದನ್ನು ಅವ್ರು ಮಾಡಲಿಕ್ಕಾಗಲ್ಲ, ಅವ್ರದನ್ನು ಇವ್ರು ಮಾಡಲಿಕ್ಕಾಗಲ್ಲ, ಹಾಗಿದೆ ಅಂತೆ. ಅದಕ್ಕೆ ಅವರಿಗೆ ವೈಕಾರಿಕ ತತ್ವದಿಂದ ಹುಟ್ಟಿದ ದೇವತೆಗಳಿಗೆ ವೈಕಾರಿಕ ಅಂತ ಹೇಳು ಕರೀತಾರೆ. ವಿಶಿಷ್ಟ ಕಾರ್ಯಕಾರಿತ್ವಾತ್ ದೇವಾ ವೈಕಾರಿಕಾ ಸ್ಮೃತಾ ಅಂತ ಒಂದು ಕಡೆ ಹೇಳ್ತದೆ. ಕಣ್ಣಿನಿಂದ ಮಾಡೋ ಕೆಲಸವನ್ನು ಕಣ್ಣಿನ ದೇವತೆನೇ ಮಾಡಿಸ್ಬೇಕು. ಕಿವಿಯಿಂದ ಮಾಡೋ ಕೆಲಸವನ್ನು ಕಿವಿ ದೇವತೆನೇ ಮಾಡಿಸ್ಬೇಕು. ಇಲ್ಲ, ನನಗೆ ಸ್ವಲ್ಪ ದಿವಸ ರೆಸ್ಟ್ ಬೇಕಾಗಿದೆ ಅಂತ ಕಣ್ಣಿನ ದೇವತೆಗೆ ಕಿವಿ ಕೆಲಸ ಮಾಡು ಅಂದ್ರೆ ಮಾಡಲಿಕ್ಕಾಗಲ್ಲ ಅಂತಾನವ. ಕೆಲವು ಕಚೇರಿಗಳಲ್ಲಿ ಹಾಗೆ ಮಾಡ್ತಿರ್ತಾರೆ, ಆಫೀಸ್ನಲ್ಲಿ. ನಮ್ಮ ಕೆಲಸನೂ ನೀವೇ ಮುಗಿಸಿಬಿಡಿ ಅಂತಿರ್ತಾರೆ. ಇಲ್ಲಿ ಹಾಗಾಗಲ್ಲ, ಅವ್ರ ಕೆಲಸ ಅವರೇ ಮಾಡಬೇಕು. ಹಾಗಾಗಿ ಅವರು ವೈಕಾರಿಕ ಅಂತ ಕರೆಸ್ಕೊಳ್ತಾರೆ.
ಅವರ ಪ್ರಭೇದವನ್ನು ಕೂಡ ನಾವು ಚಿಂತನೆ ಮಾಡಬೇಕಾದದ್ದೇ. ಹೀಗೆ ಅಹಂಕಾರದ ಪ್ರಭೇದ ಇದೆ, ಮಹತ್ತತ್ವದಿಂದ ಅಹಂಕಾರ ಹುಟ್ಟಿದೆ. ಆದ್ದರಿಂದ ಕೃಷ್ಣ ಅಹಂಕಾರ ಅನ್ನೋ ಶಬ್ದದಲ್ಲೇನೆ ಮಹತ್ತತ್ವವನ್ನು ಕೂಡ ಗಮನಿಸಿ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ವ್ಯಾಖ್ಯಾನ ಮಾಡ್ತಾನೆ. ಹೀಗೆ ಮೇಲ್ನೋಟಕ್ಕೆ ಅಷ್ಟಧ ಅಂತ ಕರೆದಿದ್ದು 8 ಅನ್ನೋ ಸಂಖ್ಯೆಯಲ್ಲಿ ಕೃಷ್ಣನಿಗೆ ನೈರ್ಭರ್ಯ ಇಲ್ಲ. 8 ಇದೆ ಅಂತ ಕೃಷ್ಣ ನೈರ್ಭರ್ಯ ತೋರಿಸಿಲ್ಲಂತೆ. ಯಾಕೆಂದರೆ ಮಹತ್ತತ್ವ ಅಂತ ಒಂದು ಪ್ರತ್ಯೇಕ ಇದೆಯಲ್ಲ, ಆದರೆ ಒಂದರಲ್ಲಿ ಒಂದು ಸೇರ್ಕೊಂಡಿದೆ ಅನ್ನೋ ಅಭಿಪ್ರಾಯದಲ್ಲಿ ಹಾಗೆ ಮಾತನಾಡ್ತಾನಂತೆ. ಒಂದನ್ನು ಒಂದು ಹುಟ್ಟಿಸ್ತದೆ, ಒಂದು ಕಾರಣವಾಗಿರ್ತದೆ, ಇನ್ನೊಂದು ಕಾರ್ಯವಾಗಿರ್ತದೆ ಅಂತ ಸಂಖ್ಯೆಗಿಂತ ಹೆಚ್ಚಾಗಿ ತತ್ವಗಳನ್ನು ತಿಳಿಸೋದಷ್ಟೇ ಕೃಷ್ಣನಿಗೆ ಉದ್ದೇಶ. ಹೀಗೆ ಕೃಷ್ಣನ ಮಾತನ್ನು ಅನುಸಂಧಾನ ಮಾಡಬೇಕಾದ್ರೆ ನಾವು ಚಿಂತನೆ ಮಾಡಬೇಕಾದ ಕ್ರಮ. ಇನ್ನು ಇವುಗಳಿಗೆ ಅಂತ ದೇವತೆಗಳಿದ್ದಾರೆ. ಮಹತ್ತತ್ವ ಹೇಳಿದೆ, ಮಹತ್ತತ್ವದ ದೇವತೆ ಚತುರ್ಮುಖ ಬ್ರಹ್ಮ. ಅಹಂಕಾರ ತತ್ವ ಹೇಳಿದೆ, ಅಹಂಕಾರ ಅನ್ನೋ ತತ್ವಕ್ಕೆ ದೇವತೆಗಳು 3 ಇದ್ದಾರೆ. ಆ ತತ್ವವನ್ನು ನಿಯಂತ್ರಿಸುವ ಅಭಿಮಾನಿಗಳು ಗರುಡ, ಶೇಷ, ರುದ್ರ ಅಂತೆಲ್ಲ ಹೇಳ್ತಾರೆ. ಆ 3 ಆ ತತ್ವವನ್ನು ನಿಯಂತ್ರಣ ಮಾಡ್ತಾರೆ. ಇದೆಲ್ಲ ನಮ್ಮ ಕಲ್ಪನೆಗೆ ಬರಬೇಕು, ಚಿಂತನೆಗೆ ಬರಬೇಕು. ನೋಡಿ, ಈ ತತ್ವಗಳಿಗೆಲ್ಲ ಒಬ್ಬೊಬ್ಬ ದೇವತೆಗಳಿದ್ದಾರೆ. ಆ ತತ್ವದ ದೇವತೆಗಳನ್ನು ಹುಟ್ಟಿಸಿದ ಜಗನ್ಮಾತೆ ಯಾರು ಅಂದರೆ ಅವಳೇ ಲಕ್ಷ್ಮೀದೇವಿ, ಚಿತ್ ಪ್ರಕೃತಿ ಅಂತ ಕರೆಸ್ಕೊಳ್ತಾಳೆ. ಈ ತತ್ವಗಳೂ ನನ್ನ ಅಧೀನ, ಈ ತತ್ವಗಳನ್ನು ಹುಟ್ಟಿಸಿದಂಥ ಚಿತ್ ಪ್ರಕೃತಿ ಅನ್ನಿಸ್ಕೊಂಡ ಲಕ್ಷ್ಮಿಯೂ ನನ್ನ ಅಧೀನ, ನಾನು ಅವಳನ್ನು ನೋಡ್ಕೊಳ್ತೇನೆ ಅಂತ ಹೇಳಲಿಕ್ಕೆ ಕೃಷ್ಣ ಪರಮಾತ್ಮ 5ನೇ ಶ್ಲೋಕದಲ್ಲಿ ಪ್ರತ್ಯೇಕೀಕರಿಸಿ ಅವಳು ನನ್ನ ಅಧೀನ ಅಂತ ಹೇಳಿದ್ನಂತೆ. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ. ನೋಡಿ ಎಷ್ಟು ಅದ್ಭುತವಾದ ಮಾತು. ಯಂ ಅಪರ, ಈ ಜಡ ಪ್ರಕೃತಿ ಏನಿದೆ ಇದಕ್ಕಿಂತಲೂ ಭಿನ್ನವಾದದ್ದು ಒಂದಿದೆ. ಜಡ ಪ್ರಕೃತಿಯು ಅಧಮವೇ. ಜೀವರು ಅಂತ ಅನಿಸ್ಕೊಂಡವರು ಕೂಡ ಇದ್ದಾರೆ, ಅವರು ಅಧಮರೇ. ಜಡ ಜೀವರಿಗಿಂತ ಉತ್ತಮಳು ಯಾರು ಅಂದರೆ ಅವಳೇ ಮಹಾಲಕ್ಷ್ಮಿ ಅಂತ ಕರೀತಾರೆ. ಅವಳು ಮಹಾಲಕ್ಷ್ಮಿ, ಅವಳು ಎಲ್ಲರನ್ನ ಧಾರಣೆ ಮಾಡ್ತಾಳೆ, ಅವಳು ಚಿತ್ ಪ್ರಕೃತಿ. ಎಷ್ಟು ಅದ್ಭುತ! ಇಲ್ಲಿ ಜೀವಭೂತ ಅನ್ನೋದಕ್ಕೆ ಬರೀ ಸಂಸಾರದಲ್ಲಿರೋ ಜೀವರನ್ನಷ್ಟೇ ತಗೊಳ್ಳೋದಲ್ಲ, ಮುಕ್ತರಾದಂಥ ಜೀವರು ಕೂಡ ಇದ್ದಾರೆ, ಅವರನ್ನೂ ಲಕ್ಷ್ಮಿ ನಿಯಂತ್ರಣ ಮಾಡ್ತಾಳಂತ. ಅಂಥ ಲಕ್ಷ್ಮಿಗಿಂತಲೂ ಉತ್ತಮ ನಾನು, ಅವಳನ್ನೂ ನಿಯಂತ್ರಿಸೋನು ನಾನು ಅಂತ ಚಿಂತನೆ ಮಾಡು. ಈ ಸ್ಟೆಪ್ನಲ್ಲೇ ಅನುಸಂಧಾನ ಮಾಡಬೇಕಾಯ್ತು. ಇದು ನಿನ್ನೆ ದಿವಸ ನಾವು ಅನುಸಂಧಾನ ಮಾಡ್ತಾ ಬಂದ್ವಿ ಈ ಶ್ಲೋಕವನ್ನು. ಇನ್ನು ಮುಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ಪ್ರಳಯಸ್ತಥಾ. ಇಲ್ಲೇನಾಗಿದೆ ಶ್ಲೋಕದಲ್ಲಿ, ಪ್ರಭವ ಅಂತಂದರೆ ಉತ್ಪತ್ತಿ ಅಂತ ಅರ್ಥ ಇದೆ, ಪ್ರಳಯ ಅಂದರೆ ನಾಶ ಅಂತ ಅರ್ಥ ಇದೆ. ಬಹಳ ಜನ ಕನ್ನಡದಲ್ಲಿ ಹಾಗೆ ಅರ್ಥ ಬರೆದಿದ್ದಾರೆ. ಪ್ರಪಂಚದ ಉತ್ಪತ್ತಿಯು ಪ್ರಪಂಚದ ನಾಶನೂ ಪರಮಾತ್ಮನಾಗಿದ್ದಾನೆ ಟ್ರಾನ್ಸ್ಲೇಟ್ ಮಾಡಿಬಿಟ್ಟಿದ್ದಾರೆ. ದೇವರೇ ಉತ್ಪತ್ತಿ, ದೇವರೇ ನಾಶ. ಶ್ಲೋಕದಲ್ಲಿ ಹಾಗೆ ಇದೆ, ಪ್ರಭವ ಪ್ರಳಯ ಅಂತಿದೆ. ದೇವರೇ ಉತ್ಪತ್ತಿ ಅಲ್ಲ, ಭಗವಂತನಿಗೆ ಉತ್ಪತ್ತಿ ಇಲ್ಲವೂ ಇಲ್ಲ, ಅವನು ಉತ್ಪತ್ತಿಯ ರೂಪನೂ ಅಲ್ಲ. ಆದರೆ ಪ್ರಭವ ಅಂತ ಕೃಷ್ಣ ಹೇಳ್ತಾನಲ್ಲ, ಯಾವ ಅಭಿಪ್ರಾಯದಲ್ಲಿ? ಜಗತ್ತಿನ ಉತ್ಪತ್ತಿ ನಾನು ಅಂತ ಹೇಳ್ದ ಹಾಗೆ ಕಾಣಿಸ್ತದೆ. ಅದರ ಅರ್ಥ ಬೇರೆ. ಹೇಗೆ ಅರ್ಥ ಮಾಡಬೇಕು ಅಂದರೆ, ಹುಟ್ಟಿಗೆ
ಬೇಕಾದಂಥ ಅಸ್ತಿತ್ವವನ್ನು ಕೊಡುವವನು ನಾನು ಅಂತ ಅರ್ಥ. ಹುಟ್ಟಿಗೂ ಒಂದು ಎಕ್ಸಿಸ್ಟೆನ್ಸ್ ಇದೆಯಲ್ಲ, ಹುಟ್ಟು ಅಂತ ಆಗಬೇಕಾದ್ರೆ ಹುಟ್ಟಿಗೊಂದು ಎಕ್ಸಿಸ್ಟೆನ್ಸ್ ಅದನೋ ಇಲ್ಲ, ಅದು ದೇವರ ಅಧೀನ ಅಂತ. ಸತ್ತಾ ಪ್ರತೀತಿ ಕಾರಣತ್ವ ಅಂತಾರೆ. ಪ್ರಪಂಚದ ಹುಟ್ಟು ಅಂದ್ರೆ ಏನರ್ಥ? ಪ್ರಪಂಚಕ್ಕೊಂದು ಅಸ್ತಿತ್ವವನ್ನು ಕೊಡೋದು ಅಂತ ಅರ್ಥ. ಮೊದಲಿರಲಿಲ್ಲ, ಅಸತ ಸತ್ತಾ ಜನಿಹಿ, ಮೊದಲು ಯಾವುದು ಇರೋದಿಲ್ಲೋ ಅದಕ್ಕೊಂದು ಅಸ್ತಿತ್ವವನ್ನು ಕೊಟ್ಟರು ಅಂತಂದ್ರೆ, ಓ ಇದಕ್ಕೆ ಹುಟ್ಟು ಕೊಟ್ಟರು, ಹುಟ್ಟಾಯಿತು, ಹುಟ್ಟಿತು ಅಂತ ವ್ಯವಹಾರ ಮಾಡ್ತಾರೆ. ಹೀಗೆ ತಾನೆ ಲೋಕದಲ್ಲಿ. ಮೊದಲು ಮಡಿಕೆ ಇರಲಿಲ್ಲ, ಮಣ್ಣಿತ್ತು. ಇದ್ದ ಮಣ್ಣನ್ನು ಕುಂಬಾರ ಚೆನ್ನಾಗಿ ಅದನ್ನು ನಿರ್ಮಾಣ ಮಾಡ್ತಾನೆ, ಚಕ್ರದಲ್ಲಿ ಹಾಕಿ ಸುತ್ತಿ ಸುತ್ತಿ ನಿರ್ಮಾಣ ಮಾಡ್ತಾನೆ. ಅದು ಮೊದಲು ಇರಲಿಲ್ಲ ತಾನೆ. ಇಲ್ಲದೇ ಇದ್ದ ಮಡಿಕೆಗೆ ಎಕ್ಸಿಸ್ಟೆನ್ಸನ್ನು ಕೊಟ್ಟವನು ಯಾರಾದ? ಕುಂಬಾರ. ಹಾಗಾಗಿ ಘಟ ಮಡಿಕೆಗಳನ್ನ ಮಾಡುವವನು ಕುಂಬಾರ ಹೇಗೋ, ಈ ಪ್ರಪಂಚವೂ ಕೂಡ ಒಂದು ಮಡಿಕೆ ಇದ್ದ ಹಾಗೆ. ಈ ಪ್ರಪಂಚ ಒಂದು ಮಡಿಕೆ ಇದ್ದ ಹಾಗೆ. ಇದು ಕಾರ್ಯಾತ್ಮನ ಇರಲಿಲ್ಲ, ಕಾರಣಾತ್ಮನ ಇತ್ತಷ್ಟೇ. ಅರ್ಥಾತ್ ಅವ್ಯಕ್ತವಾಗಿತ್ತು ಪ್ರಪಂಚ, ಅಂದರೆ ಅವ್ಯಕ್ತ ತತ್ವದಲ್ಲಿ ಅಡಗಿತ್ತು. ಅವ್ಯಕ್ತ ತತ್ವದಲ್ಲಿ ಅಡಗಿದ ಈ ಪ್ರಪಂಚವನ್ನ ವ್ಯಕ್ತಿಗೊಳಿಸಿ ಎಕ್ಸಿಸ್ಟೆನ್ಸನ್ನು ಕೊಟ್ಟವನು ಯಾರು ಅಂದರೆ ಪರಮಾತ್ಮ. ಅದಕ್ಕೆ ಭಗವಂತ ಅಂತಾನೆ, ನಾನೀ ಪ್ರಪಂಚದ ಪ್ರಭವ ಅಂತಂದಂತೆ. ಪ್ರಭವ, ಉತ್ಪತ್ತಿಗೆ ಬೇಕಾದಂತಹ ಏನು ನೈಜ ಕಾರಣ, ನೈಜ ಕರ್ತೃ ನಾನಾಗಿದ್ದೇನೆ ಅಂತಾನೆ ಕೃಷ್ಣ. ಈ ಅರ್ಥದಲ್ಲಿ ಪ್ರಭವ ಅಂತ ಕರೆದ್ನಂತ. ಇಲ್ಲಿ ಉತ್ಪತ್ತಿ ಎರಡು ರೀತಿ ಇದೆ. ಜೀವನಿಗೆ ಉತ್ಪತ್ತಿ ಬೇರೆ, ಜಡಗಳಿಗೆ ಉತ್ಪತ್ತಿ ಬೇರೆ. ನಮಗೆ ಗೊತ್ತಾಗ್ತದೆ ಇದು. ಯಾಕಂದ್ರೆ ಜೀವ ಅನಾದಿ ನಿತ್ಯ, ಅವನಿಗೆ ಉತ್ಪತ್ತಿನೇ ಇಲ್ಲ ಅಂತ ಕೃಷ್ಣನೇ 2ನೇ ಅಧ್ಯಾಯದಲ್ಲಿ ಅದನ್ನು ಸ್ಫುಟಪಡಿಸಿದ್ದಾನೆ. ಆದರೆ ಜಡಭೂತವಾದ ದೇಹ ಮೊದಲಾದವುಗಳು, ದೇಹ, ಇಂದ್ರಿಯ, ವಿಷಯ ಪದಾರ್ಥಗಳು, ಅವುಗಳಿಗೆ ಉತ್ಪತ್ತಿ ಬೇರೆ. ನಿತ್ಯ ಜೀವನಿಗೆ ಉತ್ಪತ್ತಿ ಬೇರೆ, ಅನಿತ್ಯವಾದ ವಸ್ತುಗಳಿಗೆ, ದೇಹೇಂದ್ರಿಯ ವಿಷಯಗಳಿಗೆ ಉತ್ಪತ್ತಿ ಬೇರೆ. ಅದಕ್ಕೆ ತಕ್ಕಂತೆ ಅವುಗಳಿಗೆ ಪರಮಾತ್ಮ ಎಕ್ಸಿಸ್ಟೆನ್ಸನ್ನು ಕೊಡಿಸ್ತಾನಂತೆ. ಅದಕ್ಕೆ ನನ್ನನ್ನು ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಅಂತ ಕರೀತಾರೆ. ನಾನು ಪ್ರಪಂಚದ ಸತ್ತಾ ಪ್ರತೀತಿಗಳಿಗೆ ಕಾರಣನಾದ್ದರಿಂದ ನನ್ನನ್ನು ಪ್ರಭವ, ಜಗತ್ಕರ್ತ, ಜಗತ್ತಿಗೆ ಕಾರಣ ಅಂತ ವ್ಯವಹರಿಸ್ತಾರೆ. ಹಾಗೇ ನೀನು ತಿಳಿಬೇಕು. ಈ ತಿಳುವಳಿಕೆನೇ ನಿನಗೆ ಸಾಮಾನ್ಯ ಜ್ಞಾನ ಅಂತ ಆಗ್ತದೆ. ಇದು ಜ್ಞಾನ ಅಂತಂದ್ರೆ ಯಾವಾಗಲೂ ಬಹಳ ಮುಖ್ಯ ನೋಡ್ರಿ. ಈ ವಿಷಯದಲ್ಲಿ ನಾನು ಒಂದು ಮಾತು ಹೇಳ್ತಿರ್ತೇನೆ. ಇತ್ತೀಚೆಗೆ ಒಂದು ಯಾವುದಾದ್ರೂ ಸ್ಕೂಲ್ನಲ್ಲಿ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಹೋದರೆ ಮಕ್ಕಳಿಗೆ 2 ಕಾಲಮ್ ಹಾಕಿರ್ತಾರೆ. ಒಂದು ತಂದೆ, ಇನ್ನೊಂದು ತಾಯಿ. ಆ 2 ಕಾಲಮ್ನ ಆಪ್ಷನಲ್ಲಿ ಇದ್ದರೆ 2ರೊಳಗೆ ಒಂದನ್ನಾದರೂ ತುಂಬಲೇಬೇಕಾ? ಇಲ್ಲದೆ ಇದ್ರೆ ದೊಡ್ಡ ಜಿಜ್ಞಾಸೆ. ಒಂದು ಸ್ಕೂಲ್ನಲ್ಲಿ ಅಥವಾ ಒಂದು ಮಾಂಟೆಸರಿಯಲ್ಲಿ ಸೇರಿಸ್ಲಿಕ್ಕೆ ಹೋದ್ರೇ ಇಷ್ಟೆಲ್ಲ ವ್ಯವಸ್ಥೆ ಇದೆ. ಫಾದರ್ ಯಾರು, ಮದರ್ ಯಾರು ಅಂತ. ಇಡೀ ಪ್ರಪಂಚದಲ್ಲಿ ಹುಟ್ಟಿ ಬಂದು ನಾವು ಎಷ್ಟು ದಿವಸ ಆಯ್ತೋ ಏನೋ. ಆದರೆ ಇಡೀ ಪ್ರಪಂಚದ ನಿಜವಾದ ಫಾದರ್ ಯಾರು ಅಂತ ಹೇಳಿ ತಿಳಿಲಿಲ್ಲ. ಇದು ದುರಂತ. ನಿರೀಕ್ಷೆ ಮಾಡ್ತಾನೆ ಪರಮಾತ್ಮ, ಅರೆ ನಿಮ್ಮನ್ನೆಲ್ಲ ನಾನೇ ಹುಟ್ಟಿಸಿದೆ ಅಂದ್ರು, ಹುಟ್ಟಿಸಿದೇನೆ ಅಂತ ತಿಳಿರಿ ಸಾಕು, ನಿಮಗೆ ಜ್ಞಾನ ಇದೆ ಅಂತ ಅರ್ಥ ಅಂತಾನೆ. ಅದಕ್ಕೆ ಹೇಳ್ತಾನೆ ಕೃಷ್ಣ, ಅಹಂ ಕೃಷ್ಣಸ್ಯ ಜಗತಃ ಪ್ರಭವ. ಈ ಒಂದು ಸಾಲೇನಿದೆ, ಈ ಕೊನೆಗೆ ಈಗ ಹೇಳಿದ 6ನೇ ಮಾತಿನ ಸಾಲು, ಶ್ಲೋಕದ ಸಾಲಿದೆ ಅಲ್ಲ, ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯಸ್ತಥಾ, ಇದು ಎಂದೂ ಮರಿಬಾರದು. ಕೃಷ್ಣಸ್ಯ ಜಗತಃ ಅಹಂ ಪ್ರಭವ. ಯಾರು ಹೇಳ್ತಾರೆ ಈ ಥರ ಮಾತನ್ನು? ಇಡೀ ಪ್ರಪಂಚದ ಅದರದ್ದೇ ಆದ ಹುಟ್ಟಿಗೆ ನಾನೇ ಕಾರಣಕರ್ತ. ಹಾಗಾಗಿ ನನ್ನನ್ನು ತಂದೆ ಅಂತ ತಿಳಿ. ನನ್ನನ್ನು ತಂದೆ ಅಂತ ತಿಳಿಯೋದೇ ಜ್ಞಾನ. ಎಷ್ಟು ಅದ್ಭುತ ನೋಡ್ರಿ. ಹಾಗಾದರೆ ಲೋಕದಲ್ಲಿ ನಾವು ನೀವುಗಳೆಲ್ಲ ಇವತ್ತು ತಂದೆ ಅಂತ ವ್ಯವಹಾರ ಮಾಡೋದು ಬೇರೆ ಕಡೆ ಇದೆ. ತಂದೆ ಅಂತ ನಾವು ಯಾರನ್ನು ವ್ಯವಹಾರ ಮಾಡ್ತೇವೆ?
ನಮಗೆ ಯಾರು ದೇಹವನ್ನು ಕೊಟ್ಟಿದ್ದಾನೆ ಅಂತ ಪ್ರತ್ಯಕ್ಷದಲ್ಲಿ ಅನುಭವಿಸ್ತೇವೋ ಅವನನ್ನು ಮಾಡ್ತಿದ್ದೇವೆ. ಕೃಷ್ಣ ಹೇಳ್ತಾನೆ ನಾನ್ ತಂದೆ ಅಂತಾನೆ. ಕೆಲವರಿಗೆ ಗೊಂದಲ ಈ ಉಪನ್ಯಾಸಗಳಲ್ಲಿ. ಹೇಳುವಾಗ ಹೇಳಿ ಹೋಗಿಬಿಡ್ತಾರೆ, ಸಹಜವಾಗಿ ಹೇಳಿರ್ತಾರೆ ದೇವರೇ ತಂದೆ, ದೇವರೇ ತಾಯಿ, ದೇವರೇ ಬಂಧು, ದೇವರೇ ಬಳಗ ಅಂತ ಹೇಳಿರ್ತಾರೆ. ಪಾಪ ಬೇರೆಯವರೆಲ್ಲ ಕೇಳುವಾಗ ಸ್ವಲ್ಪ ಗಾಬರಿ ಆಗ್ತಿರ್ತಾರೆ. ಯಾಕೆ ಅಂದರೆ ನಮಗೆ ದೇಹ ಕೊಟ್ಟವನು ಯಾರೋ ಏನೋ, ತಂದೆ ಅಂತ ದೇವರನ್ನಂತಾರಲ್ಲ ಅಂತ. ಹೇಗೆ ದೇವರನ್ನ ತಂದೆ ಅಂತ ಅನ್ನೋದು? ಅದಕ್ಕೆ ಕೃಷ್ಣ ಈ ಮಾತನ್ನು ಹೇಳ್ದ. ನೀನು ಈಗ ಯಾರನ್ನ ತಂದೆ ಅಂತ ಕರಿತಿದ್ದಿ ಅವ ನಿಮಿತ್ತ ಮಾತ್ರ. ನಿಮಿತ್ತನನ್ನ ಯಾವಾಗಲೂ ಕೂಡ ಮುಖ್ಯ ತಂದೆ ಆಗಲಾರ. ನಿಮಿತ್ತ ಯಾವಾಗಲೂ ಮುಖ್ಯ ಶಬ್ದದ ಬಳಕೆ ಕಾರಣ ಆಗಲಾರ. ಯಾವುದು ನಿಮಿತ್ತವೋ ಅದೇ ಯಾವಾಗಲೂ ಮುಖ್ಯನಾ? ಲೋಕದೊಳಗೆ ಸಾಕಷ್ಟು ಇಂಥ ಸಂದರ್ಭಗಳಲ್ಲಿ ಶಬ್ದದ ವ್ಯವಹಾರವನ್ನು ನಾವು ಗಮನಿಸ್ತೇವೆ. ನಮ್ಮ ಮನೆ ಮುಂದ್ಗಡೆಯಲ್ಲಿ ಹೋಗ್ತಾ ಇರೋವನು ತರಕಾರಿ ಮಾರ್ತಾ ಇರ್ತಾನೆ. ಆದರೆ ಅವನ ತರಕಾರಿ ಬೆಳೆದವನ? ಅವನ ತರಕಾರಿ ತಂದು ಮಾರೋನ್ ಮಾತ್ರ. ಹಾಗಾಗಿ ಬೆಳೆದವನು ಬೇರೆನೇ ಇದ್ದಾನೆ. ಬೆಳೆದವನು ಬೇರೆ, ಮಾರೋನ್ ಬೇರೆ. ಆದರೆ ನಾವು ಮಾಡೋ ಶಬ್ದಗಳ ಪ್ರಯೋಗ ಹೇಗಿರ್ತದೆ ಅಂತ ಸುಮ್ಮನೆ ಹಾಗೆ ಗಮನಿಸ್ರಿ. ದೈನಂದಿನ ಬದುಕಿನ ವ್ಯವಹಾರ. ನಮಗವನ ಹೆಸರು ಗೊತ್ತಿಲ್ಲ, ಕರೆಯುವಾಗ ಏನಂತ ಕರಿತೇವೆ ಅಂದರೆ ತರಕಾರಿ ಬಾರೋ ಇಲ್ಲಿ ಅಂತ ಕರಿತೇವೆ. ಅರೆ ಮಾರೋನ್ ಬೆಳೆದವನಲ್ಲ, ಮಾರುವವ. ಆದರೆ ನಮಗೆ ಒಳಗೆ ಗೊತ್ತಿದೆ ಅವನು ಬೆಳೆದವನಲ್ಲ, ಮಾರೋನ್ ಮಾತ್ರ ಅಂತ. ಆದರೆ ಶಬ್ದಗಳ ಬಳಕೆ ಹೇಗಿದೆ? ತರಕಾರಿ ಅಂತ ಅವನನ್ನೇ ಕರೆದು ಬಿಡ್ತೇವೆ. ಮಾರುವವನಲ್ಲಿಯೂ ತರಕಾರಿ ಶಬ್ದವನ್ನು ಬಳಕೆ ಮಾಡ್ತೇವೆ. ಬೆಳೆದವನಲ್ಲಿ ಬೇರೆ. ಹಾಗೆ ಭಗವಂತ ಅನ್ನೋನು ಅವನು ತರಕಾರಿಗಳನ್ನು ಬೆಳೆಸಿದವ. ನಾವು ನೀವುಗಳೆಲ್ಲ ತರಕಾರಿ ಇದ್ದ ಹಾಗೆ. ನಮ್ಮನ್ನು ಬೆಳೆಸಿದವ ಅವ ನಿಜವಾಗ್ಲೂ ಜಗತ್ತಿನ ತಂದೆ. ನಿಮಿತ್ತ ಯಾರಾಗಿರ್ತಾರೆ ಮಾರಾಟಕ್ಕೆ, ಅವನನ್ನು ತರಕಾರಿ ಅಂತ ಕರೆದಂಗೆ ನಾವು ನಮಗೆ ದೇಹ ಕೊಡ್ಲಿಕ್ಕೆ ನಿಮಿತ್ತರಾದವರನ್ನು ಇವತ್ತೇನಂತ ಶಬ್ದ ಬಳಕೆ ಮಾಡ್ತಾ ಇದ್ದೇವೆ? ತಂದೆ, ತಾಯಿ ಅಂತ ಶಬ್ದ ಬಳಕೆ ಮಾಡ್ತೇವಂತ. ವಾಸ್ತವಿಕತೆ ಇರೋದು ದೇವರಲ್ಲಿ. ನಿಮಿತ್ತ ಮಾತ್ರನಾಗಿರೋನು ತಂದೆ, ತಾಯಿ ಅಂತ ಕರೆಸ್ಕೊಳ್ತಾ ಇರೋ ಇವತ್ತಿನ ನಿಮ್ಮೆಲ್ಲರ ಹಿರಿಯರು. ವಾಸ್ತವಾಂಶವನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋದೇ ಭಗವದ್ಗೀತೆಯ ಉದ್ದೇಶ. ಗೀತೆ ಮನುಷ್ಯನನ್ನ ಟ್ರೈನ್ ಮಾಡ್ತಾ ಇರೋದು ವಾಸ್ತವಿಕತೆಯತ್ತ ಕರ್ಕೊಂಡು ಹೋಗಲಿಕ್ಕೆ. ನೀ ಬೆಳೆಸ್ಕೊಂಡು ವ್ಯವಹಾರಗಳ ನೈಜ ಸತ್ಯಾಂಶವನ್ನು ತಿಳಿಸಿ ನಿನ್ನನ್ನು ವಾಸ್ತವದ ಹತ್ರ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಕೃಷ್ಣ ಕುಳಿತಿದ್ದಾನೆ. ನಾವು ಇವತ್ತಿನ ಲೋಕದ ವ್ಯವಸ್ಥೆ ವ್ಯವಹಾರಗಳನ್ನು ತಲೆಯಲ್ಲಿ ಕೆಡಿಸ್ಕೊಂಡು ವಾಸ್ತವಿಕತೆಯನ್ನು ಹೌದೋ ಅಲ್ವೋ ಅಂತ ಸಂಶಯ ಪಡೋ ಹಾಗೆ ಆಗಿಬಿಟ್ಟಿದೆ. ಇದು ದುರಂತ. ಹಾಗೆ ಮಾಡಬೇಡ ಅಂತಾನೆ ಕೃಷ್ಣ. ಹಾಗೆ ಮಾಡಬೇಡ. ನಾನು ನಿನ್ನನ್ನು ಕರೆಗೊಟ್ಟು ಕರಿತೇನೆ, ನನ್ನನ್ನು ತಂದೆ ಅಂತ ಸ್ಪಷ್ಟಪಡಿಸ್ತೇನೆ. ನಿನ್ನ ತಾಯಿ ಯಾರು ಅಂತ ನಾ ತಿಳಿಸ್ತೇನೆ. ನೀ ಯಾಕೆ ಅದನ್ನು ಮರೆತು ಕೂತಿದ್ದಿ? ಅದನ್ನು ಅರಿವಿಗೆ ತಂದುಕೊಳ್ಳೋ. ಅದು ಅರಿವು ಮಾಡಲಿ. ಎಷ್ಟು ಚೆನ್ನಾಗಿ ಹೇಳ್ದ. ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಅಂತಂದ. ಪ್ರಾಯ ಇಂಥ ಗೋಳು ಇನ್ಯಾರಿಗೂ ಬರಲಿಕ್ಕಿಲ್ಲ ಅನ್ನಿಸ್ತದೆ. ಯಾವುದೋ ಅನಾಥ ಶಿಶು ಮಂದಿರದಲ್ಲಿ ತುಂಬ ಮಕ್ಕಳು ಬೆಳೆದಿರ್ತಾರೆ. ಬೆಳೆದು ಎಷ್ಟೋ ದಿವಸ ಆದಮೇಲೆ ಆ ಮಗುವಿನ ಹತ್ರ ಬಂದು ಇದ್ದಕ್ಕಿದ್ದಂತೆ ನಿಮ್ಮ ತಂದೆ ನಾನೇ ಅಂತ ಹೇಳಿದ್ರೆ ಆ ಮಗು ನಂಬ್ತದ? ಅಷ್ಟು ಸುಲಭ ನಂಬಲ್ಲ. ನಮ್ಮದು ಎಲ್ಲ ಪರಿಸ್ಥಿತಿ ಹಾಗೆ ಆಗಿಬಿಟ್ಟಿದೆ. ನಾವು ಬೆಳವಣಿಗೆ ಎಷ್ಟು ಸಲ ಪಡೆದಿದ್ದೇವೋ ಭೂಮಿ ಮೇಲೆ, ಎಷ್ಟು ಜನ್ಮ ತಳೆದು ಬಂದಿದ್ದೇವೋ ಏನೋ. ಈಗೀಗ ಭಗವದ್ಗೀತೆ, ವೇದ, ಉಪನಿಷತ್ತುಗಳ ಒಂದಿಷ್ಟು ಪರಿಸರದೊಳಗೆ ಹೋದಾಗ ಅರೆ ದೇವರ ನಮ್ಮ ತಂದೆ ಅಂತ ಈಗ ಅನ್ನಿಸ್ಲಿಕ್ಕೆ ಶುರುವಾಗಿರ್ತದೆ ಕೆಲವರಿಗೆ. ಅದರಲ್ಲಿ ಸ್ವತಃ ಭಗವಂತನೇ ನಾನೇ ನಿಮ್ಮ ಅಪ್ಪನೋ ಅಂತ ನಾವು ನಂಬಲಾರಿವಿ. ದುರಂತ. ನಂಬ್ತಾ ಇಲ್ಲ. ಅದಕ್ಕೆ ಮನುಷ್ಯನಿಗೆ ದೈವದ ಮಾತಿದು ಅಂತ ವಿಶ್ವಾಸ ಇಡುವವರೆಗೂ
ದೈವದ ಮಾತಿದು ಅಂತ ನಂಬಿಕೆ ಇಡುವವರೆಗೂ ಎಷ್ಟೇ ಹೇಳಿದರೂ ಕೂಡ ನಮಗೆ ಕೂಡಲೇ ಹೌದಪ್ಪ ದೇವರೇ ನಮ್ಮ ತಂದೆ ಅಂತ ಗೊತ್ತಾಗಲ್ಲ. ಎಷ್ಟು ಅದ್ಭುತವಾಗಿ ಹೇಳಿದ ಕೃಷ್ಣ. ಅಹಂ ಕೃಷ್ಣಸ್ಯ ಜಗತಃ, ಕರುಣೆಯಿಂದ ಹೇಳಿದ. ಯಾಕಂದರೆ ಒಂದು ಸತ್ಯ ಹೇಳ್ತೇನೆ ನಿಮಗೆ, ಅಪ್ಪಿ ಏನಾದರೂ ತಂದೆ ಆದವನು ಬಹುದಿವಸಗಳ ನಂತರ ಅನಾಥಾಲಯಕ್ಕೆ ಬಂದು ನಾನು ನಿಮ್ಮ ತಂದೆ ಅಂತ ಹೇಳಬೇಕಾದ್ರೆ ಜವಾಬ್ದಾರಿ ನಿಂದ ನಾ ಹೊರತೇನೆ ಅಂತ ಹೇಳ್ತಿರ್ತಾನವ. ಇಷ್ಟು ದಿವಸ ಏನೋ ಬಿಟ್ಟು ಹೋಗಿದ್ದೆ, ಇನ್ಮೇಲಿಂದಲಾದರೂ ನಿನ್ನ ಜವಾಬ್ದಾರಿ ನಾನು ಹೊರತೇನೆ, ನಾ ತಂದೆ, ನಡಿ ಹೋಗೋಣ ಅಂತ. ಅದೇ ತಾನೇ ಉದ್ದೇಶ. ಹಾಗಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ನಿಮ್ಮೆಲ್ಲರಿಗೂ ಕೊಡ್ತಾ ಇರೋ ಈ ಸಾಮಾನ್ಯದ ಜ್ಞಾನ ಏನಿದೆ ಅಲ್ಲ, ಈ ತಿಳುವಳಿಕೆ ಉದ್ದೇಶ ಏನು ಅಂದರೆ, ಇನ್ಮೇಲಿಂದಲಾದರೂ ವಾಸ್ತವವನ್ನು ತಿಳಿ, ನಿನ್ನ ಜವಾಬ್ದಾರಿ ನಾನು ಹೊರತೇನೆ ಅಂತಿದ್ದಾನೆ ಭಗವಂತ. ತಂದೆ ನಾನಲ್ವೇ, ನಾನು ಹೊರತೇನೆ. ಯಾರೋ ಹೇಳಿದ್ರು, ಅಲ್ಲ ಆಚಾರ್ಯ ಹೀಗೆ ಹೇಳಿಬಿಟ್ರೆ ಇಷ್ಟು ದಿವಸ ಜವಾಬ್ದಾರಿ ಬಿಟ್ಟಿದ್ದೆ ಯಾಕೆ ಅಂತ. ಇಷ್ಟು ದಿವಸ ಜವಾಬ್ದಾರಿ ಬಿಟ್ಟಿದ್ನಲ್ಲ ನಮ್ಮ ಬಗ್ಗೆ, ಮೊದಲೇ ಹೇಳಿಬಿಡಬಾರ್ದೆ? ಹುಟ್ಟಿಸಿದ ಕೂಡ್ಲೇನೆ ಅವ ಹೇಳ್ತೇನೆ ಅಂತ ಬರ್ತಾನೆ ಇದ್ದ, ನಾವೇ ದೂರ ಹೋಗ್ತಿದ್ವಿ ಅಂತ. ಇದು ಸಮಸ್ಯೆ ಆಗಿದ್ದು. ದೂರ ಮಾಡಿದರೆ ಯಾಕೆ? ಅದೇ ನಮಗೆ ಅಂತ ನಾವೇ ಮಾಡಿದ ಕರ್ಮಗಳ ಆವರಣ, ನಾವೇ ಮಾಡಿದ ಮಾಯಾದ ಆವರಣ, ನಾವೇ ಮಾಡಿಕೊಂಡಂಥ ವಿಚಿತ್ರ ನಮ್ಮ ಮನಸ್ಸಿನ ಅನೇಕ ಭ್ರಾಂತಿಗಳು ನಮ್ಮ ನೈಜ ತಂದೆಯಿಂದ ನಾವೇ ದೂರ ಮಾಡಿಕೊಳ್ಳೋ ಹಾಗಾಗಿತ್ತಂತೆ. ಇದು ಸಮಸ್ಯೆ. ಭಗವಂತ ಯಾವತ್ತಿನಿಂದಲೂ ಪ್ರಯತ್ನ ಪಡ್ತಿರ್ತಾನಂತೆ, ನಾನೋ ನಿನ್ನ ತಂದೆ, ನನ್ನ ಬಳಿ ಬಾರೋ, ನನ್ನ ಕೈ ಹಿಡಿ, ನನ್ನ ತಿಳಿ, ನನ್ನ ಆಲಿಂಗನ ಮಾಡ್ಕೋ, ನನ್ನ ಆರಾಧನೆ ಮಾಡು, ನನ್ನ ಉಪಾಸನೆ ಮಾಡು. ಅವನಿಗೆ ತುಂಬ ಇಷ್ಟ. ಆದರೆ ನಾವು ಮಾತ್ರ ನೂರಾರು ಕಮಿಟ್ಮೆಂಟ್ಸ್ ಇಟ್ಕೊಂಡ್ಬಿಟ್ಟಿರ್ತೀವಿ. ಛೇ ಇಷ್ಟು ಬೇಗ ಹೋಗೋದಾ? ಕೆಲವ್ರು ಅಂತಿರ್ತಾರೆ, ಇಷ್ಟು ಬೇಗ ದೇವ್ರ ಧ್ಯಾನ ಮಾಡೋದಾ? ಇನ್ನು ಸ್ವಲ್ಪ ವಯಸ್ಸಾಗಲಿ. ನೋಡಿದ್ರೆ ಇಷ್ಟು ಬೇಗ ನಿಷ್ಕಾಮ ಕರ್ಮದ ಯೋಗವನ್ನು ಆಶ್ರಯಿಸೋದಾ? ಇನ್ನು ಸ್ವಲ್ಪ ವಯಸ್ಸಾಗಲಿ. ಯೋಗ ಆಶ್ರಯಿಸಲಿಕ್ಕೆ ವಯಸ್ಸಾಗಬೇಕು, ಭೋಗ ಮಾಡಲಿಕ್ಕೆ ವಯಸ್ಸು ಯಾವಾಗಲೂ ಇರಬೇಕು. ಇದು ಸಮಸ್ಯೆ. ಭೋಗ ಮಾಡಲಿಕ್ಕೆ ವಯಸ್ಸು ಬೇಕು, ರೋಗ ತರಿಸ್ಕೊಳ್ಳಿಕ್ಕೆ ವಯಸ್ಸು. ಭಗವಂತ ಹೇಳಿದ ನಿಷ್ಕಾಮ ಯೋಗಕ್ಕೆ ಮಾತ್ರ ಸಮಯ ಇಲ್ಲ. ಸ್ವಲ್ಪ ಸಮಯ ಕಳೀಲಿ, ಸಮಯ ಆಗಲಿ ಅಂತಂತೀವಿ. ಇದೇ ಪರೀಕ್ಷೆ, ಇದೇ ವಿಶ್ವಾಸದ ಪರೀಕ್ಷೆ ಪರಮಾತ್ಮ ಮಾಡೋದಂತೆ ಭೂಮಿಗೆ ತರಿಸಿದಾಗ. ಒಬ್ಬ ವ್ಯಕ್ತಿ ಇಷ್ಟು ಪರೀಕ್ಷೆಯೂ ಮಾಡದೇನೆ ತನ್ನ ಬಳಿಗೆ ಬಾ ಅಂತ ಹ್ಯಾಕೆ ಕರೀತಾನೆ? ಇದು ಈ ಸಂಸಾರದ ವ್ಯವಸ್ಥೆ ಅಂತ ತೋರಿಸ್ತಾರೆ. ನೈಜ ತಂದೆಯನ್ನು ತಂದೆ ಅಂತ ತಾನೇ ಪರಿಚಯ ಮಾಡಿಸಿ, ಈಗಲಾದರೂ ನನ್ನ ಬಳಿಗೆ ಬಾ ಅಂತ ಭಗವಂತ ಕರೀತಾ ಇದ್ದಾನೆ. ಅಹಂ ಕೃಷ್ಣಸ್ಯ ಜಗತಃ ಪ್ರಭವಃ. ಎರಡನೇದ್ದು ಹೇಳಿದ ಕೃಷ್ಣ, ನಾನು ಜಗತ್ತಿನ ತಂದೆ ಎಂದ ಮಾತ್ರಕ್ಕೆ ಮುಂದಿದನ್ನು ನಾಶ ಮಾಡಲ್ಲ ಅಂದ್ಕೊಳ್ಬೇಡ, ಇದನ್ನು ನಾಶನೂ ನಾನೇ ಮಾಡ್ತೀನಿ ಅಂತಂದ. ಪ್ರಭವಃ ಪ್ರಳಯ ಅಂತಂದ ಕೃಷ್ಣ. ಪ್ರಳಯನೂ ನಾನೇ ಆಗಿದ್ದೇನೆ. ಬಹಳ ಜನರಿಗೆ ಅನಿಸ್ತಿರ್ತದೆ, ಕಟ್ಟಿಸಿದ ಮನೆಯನ್ನು ತಾವೇ ಹೇಗ್ರಿ ಬೀಳಿಸ್ತಾರೆ? ನಾವೇ ಒಂದು ಮನೆ ಕಟ್ಟಿಸಿದ್ವಿ, ಬೀಳಿಸ್ಲಿಕ್ಕೆ ನಮಗೆ ಮನಸ್ಸಾದರೂ ಬರ್ತದ? ಆದರೆ ಭಗವಂತ ಅಂದ, ನನಗೆ ಕಟ್ಟಿಸಿದ್ರಿಂದಲೂ ಲಾಭ ಇಲ್ಲ, ನಾಳೆ ನಾನೇ ಬೀಳಿಸ್ತೇನೆ, ಬೀಳಿಸ್ತಿಂದ್ರಲ್ಲೂ ಲಾಭ ಇಲ್ಲ ಅಂತಂದಂತೆ. ಹಾಗಾಗಿ ಪ್ರಭವನೂ ನಾನೇ, ಪ್ರಳಯನೂ ನಾನೇ ಅಂತಂದ. ಎಂಥ ವಿಚಿತ್ರ ನೋಡ್ರಿ. ಒಂದು ಸಣ್ಣ ಉದಾಹರಣೆ ಕೊಡ್ತಾರೆ, ಭಗವಂತನ ಕರ್ತೃತ್ವ ಎಷ್ಟು ಅದ್ಭುತ ಅನ್ಲಿಕ್ಕೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಾಡಿದ ಒಂದು ಸಣ್ಣ ಕಂಪ್ನಿ ತೆಗೆದವನಿಗೂ ತನ್ನ ಕಂಪ್ನಿನ ತಾನೇ ಮುಚ್ಚಬೇಕು ಅಂದರೆ ತುಂಬ ಅಳ್ತಾನೆ, ದುಃಖ ಪಡ್ತಾನೆ. ಯಾಕೆ ಅಂದರೆ ಅವನಿಗೆ ಅದರ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಬೆಳೆಸಿರ್ತಾನೆ. ಇದು ಲೋಕದ ವ್ಯವಸ್ಥೆ. ಭಗವಂತನ ಕರ್ತೃತ್ವ ಎಂಥದ್ದು ಅಂದರೆ ಅಲ್ಲಿ ಯಾವ ಬಿಡೇ ಇಲ್ಲ, ದಾಕ್ಷಿಣ್ಯ ಇಲ್ಲಂತೆ. ಎಲ್ಲದಕ್ಕೂ ನಿಗದಿತ ಸಮಯ, ಸೃಷ್ಟಿಗೆ ನಿಗದಿತ ಸಮಯ, ಸ್ಥಿತಿಗೂ ನಿಗದಿತ ಸಮಯ, ಸಂಹಾರಕ್ಕೂ ನಿಗದಿತ ಸಮಯ ಅಂತೆ. ಇದು ಎಂಥ ವ್ಯಕ್ತಿತ್ವ! ಹೀಗೆ ನನ್ನನ್ನು ತಿಳಿ ನೀನು ಅಂತಂತಾನೆ ಪರಮಾತ್ಮ. ಅಲ್ಲಿ ನಿಷ್ಕಲ್ಮಶ ವ್ಯವಸ್ಥೆ ಇದೆ ಅಂತ. ಉದಾಹರಣೆ ಯಾವುದು ಅಂದರೆ, ಸಣ್ಣ ಸಣ್ಣ ಮಕ್ಕಳು ಯಾವುದಾದ್ರೂ ಒಂದು ಮರಳುಗಾಡಿನಲ್ಲಿ, ಉಸುಕಿರೋ ಜಾಗದಲ್ಲಿ
ಸಮುದ್ರದ ದಡದಲ್ಲಿ ಬಿಟ್ಟರೆ ಆಟ ಆಡ್ಲಿಕ್ಕೆ ಶುರು ಮಾಡ್ತಾವೆ. ಹೇಗೆ ಆಟ ಆಡ್ತಾವೆ ಅಂದರೆ ದೊಡ್ಡ ದೊಡ್ಡ ಮನೆ ಕಟ್ಟಿದಾಗ ಮಾಡಿರ್ತಾವೆ. ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಮರಳನ್ನು ಕೈಯಿಂದ ಕೆದರಿ ಕೆದರಿ ಆ ಕಡೆಯಿಂದ ಒಂದು ಬಾಗಿಲು, ಈ ಕಡೆಯಿಂದ ಒಂದು ಬಾಗಿಲು, ಮತ್ತೊಂದು ಕಡೆಯಿಂದ ಒಂದು ಬಾಗಿಲು, ಎಲ್ಲ ಕೈಗಳು ಹೋಗಿ ಒಂದೇ ಕಡೆಯಲ್ಲಿ ಸೇರ್ತಿರ್ತಾವೆ. ಮತ್ತೆ ನೋಡಿದರೆ ಒಂಥರ ಮನೆ ಕಟ್ಟದಾಗ ಮಾಡ್ತಾವೆ. ಅಲ್ಲಲ್ಲಿ ಬಾಗಿಲು ಮಾಡ್ಕೋತಾವೆ. ತುಂಬ ಹೊತ್ತು ಆಟ ಆಡ್ತಾವೆ. ತಾಯಿ ಬಂದೇನಾದರೂ ಊಟದ ಸಮಯ ಆಗಿದೆ ಬಾ ಮಗು ಅಂತ ಕರೆದ್ರೆ ಆ ಕಟ್ಟಿದ ಮನೆಗಳನ್ನು ತಾವೇ ಏನು ಮಾಡ್ತಾವೆ ಅಂದರೆ ಕಾಲಿನಿಂದ ತುಳಿದು ನಗನಗತಾ ತುಳಿತಾವೆ. ಮತ್ತೆ ನಗನಗತಾ ತುಳಿದು ಕುಪ್ಪಳಿಸಿ ಕುಣಿದು ಅಲ್ಲಿದ ಮನೆಗೆ ಆಟಕ್ಕೆ ಹೋಗಿಬಿಡ್ತಾವೆ. ಮತ್ತೆ ಬರ್ತಾವೆ. ಮತ್ತೆ ಪುನಃ ಅದೇ ಇನ್ನೊಂದು ಜಾಗದಲ್ಲಿ ಮತ್ತೆ ಮನೆ ಕಟ್ತಾವೆ. ಮತ್ತೆ ಕೈ ಕೆದರ್ತಾವೆ, ಮರಳು ತೆಗಿತಾವೆ, ಮತ್ತೆ ಮನೆ ಕಟ್ತಾವೆ, ಮತ್ತೆ ತುಳಿತಾವೆ, ಮತ್ತೆ ಹೋಗ್ತಾವೆ. ಮಗುವಿನ ನಿಷ್ಕಲ್ಮಶ ಹೃದಯದೊಳಗೆ ಕಟ್ಟುವಾಗಲೂ ನಗು ಇದೆ, ತುಳಿಯುವಾಗಲೂ ನಗು ಇದೆ. ಅದಕ್ಕೆ ತುಳಿಯುವಾಗ ಕಟ್ಟುವಾಗ ಯಾವ ಅಂತರ ಇಲ್ಲ. ಹೇಗೋ ಆ ಪರಮಾತ್ಮ ಇದ್ದಾನೆ ಶ್ರೀಹರಿ. ಈ ಪ್ರಪಂಚ ಅನ್ನೋ ದೊಡ್ಡ ಈ ಏನು ಮನೆ ಇದೆ, ಇದನ್ನು ಕಟ್ಟುವಾಗಲೂ ಮಗುವಿನ ನಿಷ್ಕಲ್ಮಶತೆ, ತುಳಿಯುವಾಗಲೂ ಮಗುವಿನ ನಿಷ್ಕಲ್ಮಶತೆ ಇರ್ತದಂಥವನಲ್ಲಿ. ಯಾವ ಅಟ್ಯಾಚ್ಮೆಂಟ್ ಇಟ್ಕೊಂಡಿರೋದಿಲ್ಲ. ಹೀಗಾಗಿ ಕಟ್ಟಲಿಕ್ಕೂ ಅವನೇ, ಮುಣಗಿಸ್ಲಿಕ್ಕೂ ಅವನೇ. ಇದು ಭಗವಂತನ ಅದ್ಭುತವಾದ ಮತ್ತೊಂದು ವ್ಯಕ್ತಿತ್ವ ಅಂತದೆ ಭಾಗ. ಇದು ನೋಡ್ರಿ, ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯಸ್ತಥಾ ಅಂತಂತಾರೆ. ಇದನ್ನು ನಾವು ಅನುಸಂಧಾನ ಮಾಡಲಿ ಅಂತಂದ್ರು. ಹಾಗಾಗಿ ಪರಮಾತ್ಮನಿಗೆ ಕೆಲವರು ಪ್ರಶ್ನೆ ಇದೆ. ಪ್ರಪಂಚ ಸೃಷ್ಟಿಸಿದಾಗ ದೇವರು ಬಹಳ ಖುಷಿ ಪಡ್ತಾನೆ, ಪ್ರಪಂಚವನ್ನೇನಾದರೂ ಸಂಹಾರ ಮಾಡಿಬಿಟ್ರೆ ದೇವರಿಗೆ ದುಃಖ ಆಗ್ತದೇನೋ ಅಂತ ಕೆಲವರಿಗೆ. ಅದಕ್ಕೆ ಈ ಉತ್ತರ ಕೊಟ್ಟೆ. ಸೃಷ್ಟಿಯ ಹಿಂದೆ ಹಾಗೂ ಸಂಹಾರದ ಹಿಂದೆ ಭಗವಂತನಿಗೆ ಯಾವ ದುಃಖಗಳೂ ಇಲ್ಲ, ಅವನು ಒಂದೇ ತೆರನಾಗಿರ್ತಾನೆ ಅಂತಂತಾರೆ. ಹುಟ್ಟಿಸಿದಾಗ ಭಗವಂತನಿಗೆ ಸುಖ ಇದೆ ಅಂದರೆ ಸುಖ ಇದೆ, ಸಂಹಾರ ಮಾಡಿದಾಗಲೂ ಪರಮಾತ್ಮನಿಗೆ ಸುಖ ಇದೆ. ಎರಡು ಉದಾಹರಣೆ. ಆ ಉದಾಹರಣೆಗಳು ಬೇರೆ ಬೇರೆ, ಎಲ್ಲ ಅಂಶದಲ್ಲಿ ತಿಳಿಬಾರ್ದಷ್ಟೇ, ಚಿಂತನೆಗೆ ಮಾತ್ರ ಕೊಟ್ಟಿರ್ತೇನೆ. ಈಗ ಒಂದು ಉದಾಹರಣೆ ಕೊಟ್ಟೆ, ಮಗು ಮನೆ ಕಟ್ಟುವಾಗ ಹೇಗೋ ಅಂತನ್ನೋದು ಒಂದು ಉದಾಹರಣೆ ಕೊಟ್ಟೆ. ಇನ್ನೆರಡು ಕೊಡ್ತೇನೆ. ಒಬ್ಬ ತಂದೆಗೆ ತನ್ನ ವಯಸ್ಸಿನಲ್ಲಿ ಸರಿಯಾದ ವಿವಾಹ ಅಂತ ಮಾಡಿಕೊಂಡು ಮಗು ಹುಟ್ಟಿತು ಅಂತಂದರೆ ಆ ಹುಟ್ಟಿದ ಮಗುವಿನಿಂದ ಅವನೊಂದು ಆನಂದ ಅನುಭವಿಸ್ತಾನೋ ಇಲ್ಲೋ? ಆ ಆನಂದದ ಅನುಭವ ತಂದೆಗೆ ಮಾತ್ರ, ಅದು ಇನ್ಯಾರಿಗೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮಗು ಹುಟ್ಟಿದ್ರ ಆನಂದ ಭೋಕ್ತೃತ್ವ ಹೇಗೆ ತಂದೆಗೋ, ಪ್ರಪಂಚದ ಜನ್ಮವನ್ನು ತಳೆದಾಗಲೂ ಪರಮಾತ್ಮನಿಗೆ ಅಂಥ ಆನಂದ ಭೋಕ್ತೃತ್ವ ಇರ್ತದಂತೆ. ಎಂಥ ಮನೆ, ಎಷ್ಟು ಜೀವರು, ಏನೆಲ್ಲ ಆಯಿತು ಅಂತ ಹಾಗೆ ಇರ್ತಾನೆ ಪರಮಾತ್ಮ. ಒಂದು ಉದಾಹರಣೆ. ಇನ್ನೊಂದು ಉದಾಹರಣೆ ಸಂಹಾರದ ಬಗ್ಗೆ ಕೊಡ್ತಾರೆ. ಇಡೀ ಪ್ರಪಂಚ ನಾಶ ಮಾಡಿದರೆ ಪರಮಾತ್ಮನಿಗೆ ಆನಂದ ಇದೆನೋ ಇಲ್ಲೋ ಅನ್ಲಿಕ್ಕೆ ಒಂದು ಉದಾಹರಣೆ. ಹೇಗೆ ಬಹಳ ದೊಡ್ಡ ಶತ್ರುವನ್ನು ಕೊಂದರೆ, ಶತ್ರು ಒಬ್ಬ ರಾಜನಿಗೆ ತುಂಬ ಶತ್ರು ಆಗಿರ್ತಾನೆ, ಆ ಶತ್ರುವಾದವನನ್ನು ಕೊಂದರೆ ರಾಜನಿಗೆ ಖುಷಿ ಆಗ್ತದೋ ಇಲ್ಲೋ? ಹಾಗಾಗಿ ತಾನೇ ಹುಟ್ಟಿಸಿದ ಪ್ರಪಂಚವನ್ನು ಪರಮಾತ್ಮ ಸಂಹಾರ ಮಾಡಿದಾಗ ಶತ್ರು ಸಂಹಾರದಿಂದ ಅನುಭವಿಸೋ ಖುಷಿಯನ್ನೇ ಅನುಭವಿಸ್ತಾನಂತೆ. ಹಾಗಾಗಿ ಪುತ್ರೋತ್ಪತ್ತಿಯಿಂದ ಆಗುವ ಖುಷಿಯೂ ದೇವರಿಗೆ ಇದೆ, ಶತ್ರು ಸಂಹಾರದಿಂದ ಆಗುವ ಖುಷಿಯಂತೆ ದೇವರಿಗೆ ಸಂಹಾರದಿಂದಲೂ ಖುಷಿನೇ ಇದೆ. ಅವನಿಗೆ ಮಾತ್ರ ಯಾವ ಕಾಲದಲ್ಲಿಯೂ ಕೂಡ ಸಂಹರಿಸಿಬಿಟ್ನಲ್ಲ ಅಂತ ದುಃಖ, ಹುಟ್ಟಿಸಿಬಿಟ್ನಲ್ಲ ಅಂತ ತಲೆ ಬಿಸಿ ಎರಡೂ ಇಲ್ಲಂತೆ. ಇತ್ತೀಚೆಗೆ ಹಾಗಾಗೋಗಿದೆ. ಮಕ್ಕಳನ್ನು ಪಡೆದ್ರೆ ಸಮಸ್ಯೆಗಳಾಗ್ತಾ ಇದ್ದಾವೆ ಇತ್ತೀಚೆಗೆ ಕೆಲವು ತಲೆ ಒಳಗೆ. ದುರಂತ ಇದು. ಅರೆ ಹುಟ್ಟೇ ಬಿಟ್ರ ಹ್ಯಾಕ್ ಸಾಗೋದು, ಅಯ್ಯೋ ಯಾವ ಸ್ಕೂಲಿಗೆ ಸೇರಿಸೋದು, ಎಲ್ಲಿ ಬೆಳೆಸೋದು, ಇದೆಲ್ಲ ಶುರು ಆಗಿದೆ ಈಗ. ಸಹಜವಾದ ಪ್ರಕೃತಿಯ ವ್ಯವಸ್ಥೆಯನ್ನು ಕೂಡ ಮನುಷ್ಯ ಅವುಗಳನ್ನೂ ಕೂಡ ತನ್ನ ನಿಯಂತ್ರಣಕ್ಕೆ ತಂದುಕೊಳ್ತೇನೆ ಅಂತ ಹೋಗ್ತಾ ಇದ್ದಾನೆ. ಎಂಥ ದುರಂತ!
ಅದಕ್ಕೆ ಸಾಕಷ್ಟು ಕಾರಣಗಳಿವೆ. ಅದಕ್ಕೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅದು ಜಾಸ್ತಿ ಇದು ಜಾಸ್ತಿ, ಅದೆಲ್ಲ ವಿಚಾರ ಮತ್ತೊಂದು ಸಲ ಮಾಡಬಹುದು. ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಅದು ಹಂಗಾಗ್ತದೆ ಇದು ಹಿಂಗಾಗ್ತದೆ, ಅದೆಲ್ಲ ಬೇರೆ ವಿಚಾರ. ಆದರೆ ಮನುಷ್ಯನ ವ್ಯವಸ್ಥೆ ನೋಡಿದರೆ ಪ್ರಕೃತಿಯನ್ನು ಹತ್ತಿಕ್ಕಿ ತಂದೊಂದು ಹೊಸ ರೀತಿಯಾದ ನಿಯಂತ್ರಣಕ್ಕೆ ತಗೊಳ್ಳಿಕ್ಕೆ ಹೋಗ್ತಾನೆ. ಇದನ್ನೇ ಕೃಷ್ಣ ದೂರ್ತಾನೆ. ಅದು ನಿನ್ನ ನಿಯಂತ್ರಣ ಅಲ್ವೋ, ಅದು ನನ್ನ ಅಧೀನ ಕಣೋ. ಯಾಕಷ್ಟು ಪ್ರಕೃತಿಯನ್ನು ನಿನ್ನ ಅಧೀನಕ್ಕೆ ತಂದುಕೊಳ್ಳಿಕ್ಕೆ ಹೋಗ್ತಿದ್ದಿ? ಅದಕ್ಕೆ ಬಾಯಿ ಬಿಟ್ಟು ಹೇಳಿದ ಕೃಷ್ಣ, ಇರೋ 8 ವಿಧವಾದ ಪ್ರಕೃತಿ, ಅದಕ್ಕಿಂತ ಭಿನ್ನವಾದ ಚಿತ್ ಪ್ರಕೃತಿ, ಅದೆಲ್ಲವನ್ನೂ ನನ್ನ ಪ್ರೇರಣೆಯಲ್ಲಿಟ್ಟುಕೊಂಡು ನಾನು ಸೃಷ್ಟಿ ಮಾಡೋ ತಂದೆನೋ ಅದನ್ನು ತಿಳ್ಕೋ. ನೀನು ಪ್ರಕೃತಿಯನ್ನು ಹತ್ತಿಕ್ಕಬೇಡ, ಪ್ರಕೃತಿಗೆ ವಿರುದ್ಧ ಹೋರಾಡಬೇಡ, ಅದೆಲ್ಲ ನಿನಗೆ ಮಾರಕ ಆಗ್ತದೆ ಅಂತಾನೆ ಭಗವಂತ. ಇದೇ ಈ ಮಾತಿನ ಉದ್ದೇಶ. ಇದೆಲ್ಲ ಈ ಮಾತಿನಲ್ಲಿ ನಾವು ಅನುಸಂಧಾನ ಮಾಡಬೇಕು. ಹೀಗೆ ಕೃಷ್ಣ ಪರಮಾತ್ಮ ಸೃಷ್ಟಿ ಮಾಡಿದಾಗಲೂ ಖುಷಿಯಿಂದ ಇರ್ತಾನೆ, ಸಂತೋಷದಿಂದ ಸೃಷ್ಟಿ ಮಾಡ್ತಾನೆ, ಆಯಾಸ ಇಲ್ಲದೆ ಸೃಷ್ಟಿ ಮಾಡ್ತಾನೆ. ಮುಂದಾಗುವ ತನ್ನ ಸೃಷ್ಟಿಯ ಹಿಂದೂ ಮುಂದೂ ಯಾವಾಗಲೂ ಆನಂದದಿಂದಲೇ ಇರ್ತಾನೆ. ಅಂಥ ಚಿಂತೆ ಶಕ್ತಿ, ಅತ್ಯದ್ಭುತವಾದ ವ್ಯಕ್ತಿತ್ವ, ಇದನ್ನೆಲ್ಲ ಇಲ್ಲಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಅನುಸಂಧಾನ ಮಾಡ್ತಾನೆ. ಯಾಕಂದರೆ ಕೆಲವರಿಗೆ ಒಂದು ಮಗು ಹುಟ್ಟಿಸ್ತಾರೆ, ಒಂದು ಮಗು ಪಡೆದಾಗ ತಲೆ ಒಳಗೆ ಏನೇನೋ ಚಿಂತೆ ಶುರು ಆಗ್ತದೆ. ಹೇಗೆ ಬೆಳೀತದೋ ಏನೋ, ಏನಾಗ್ತಾನೋ ಏನೋ. ನಾನೇನೋ ಅಂದ್ಕೊಂಡಿದ್ದೆ ಇವ ನನ್ನಂಗೆ ಆಗ್ತಾನೆ ಅಂತ, ಇವ ಬೇರೆ ಆಗಿಬಿಟ್ರೆ ಹಿಂಗೆ ಶುರುವಾಗಿರ್ತದೆ ಕೆಲವರಿಗೆ. ಭಗವಂತನಿಗೆ ಈ ಚಿಂತೆ ಇಲ್ಲ ಅಂತದೆ. ಚಿಂತೆ ಇದ್ದರೆ ಮತ್ತೆ ಪುನಃ ದುಃಖ. ಚಿಂತಾ ಸಂತಾಪಲೇಪೋದ್ಭವ ಮೂರ್ತಿಮುಖರಾಶೇಷ ದೋಷಾತಿ ದೂರಂ ಅಂತಂತಾರೆ. ಅದಕ್ಕೆ ಚಿಂತೆ ಇಲ್ಲ ಅವನಿಗೆ. ಅಚಿಂತ್ಯ ಶಕ್ತನಾದ ಶ್ರೀಹರಿಗೆ ಚಿಂತೆ ಇಲ್ಲ. ಎಷ್ಟು ಹುಟ್ಟಿದ್ರೂ ಸರಿ, ಎಷ್ಟು ಹುಡ್ತಾರೆ ಅನ್ನೋ ಸಂಖ್ಯೆನೂ ಅವನಿಗೆ ಗೊತ್ತಿರ್ತದಂತೆ. ಹುಟ್ಟುವ ವ್ಯವಸ್ಥೆಗಳು ಹೇಗೆ ಮುಂದೆ ಬೆಳವಣಿಗೆ ಪಡೀತದೆ ಅನ್ನೋದು ಗೊತ್ತಿರ್ತದಂತೆ. ಹೀಗಾಗಿ ಅವನ ವಿಷಯದಲ್ಲಿ ಆಗುವಾಗ ಪ್ರಪಂಚದ ಸೃಷ್ಟಿ ಅನ್ನೋದು ದೇವರಿಗೆ ಬಹಳ ಖುಷಿ ಕೊಡ್ತದಂತೆ. ಅದಕ್ಕೆ ನಾನು ಕೊಟ್ಟ ಉದಾಹರಣೆ, ಒಬ್ಬ ತಂದೆಗೆ ಮಗುವಿನ ಉತ್ಪತ್ತಿಯಿಂದ ಎಷ್ಟು ಖುಷಿಯೋ ಹಾಗೆ ಭಗವಂತನಿಗೂ ಕೂಡ ಅತ್ಯದ್ಭುತವಾದ ಖುಷಿ ಇದೆ ಅಂತ. ಶತ್ರು ಸಂಹಾರದಿಂದ ರಾಜನಿಗಾಗೋ ಸಂತೋಷ ಹೇಗೋ, ಸಂಹಾರದಿಂದ ಅಂಥ ಭಗವಂತನಿಗೂ ಅಂಥ ಸಂತೋಷ ಇದೆ ಅಂತಂತಾನೆ. ಹಾಗಾಗಿ ಪ್ರಕೃತಿಯ ಮೂಲಕ ಜಗತ್ತಿನ ಕರ್ತ ನಾನಾಗಿದ್ದೇನೆ, ಜಗತ್ತಿನ ಸಂಹಾರ ನನ್ನಿಂದ ಆಗ್ತಾ ಇದೆ. ಹಾಗಾಗಿ ನನ್ನನ್ನು ಪ್ರಭವ ಅಂತ ಕರೀತಾರೆ, ನನ್ನನ್ನು ಪ್ರಳಯ ಅಂತ ಕರೀತಾರೆ. ಪ್ರಭವ ಸೃಷ್ಟಿಯಿಂದಾಗುವಂತಹ ಭೋಕ್ತೃತ್ವ, ಪ್ರಳಯ ಸಂಹಾರದಿಂದಾಗುವ ಸುಖ ಭೋಕ್ತೃತ್ವ, ಎರಡೂ ನನಗಿದೆ. ಹಾಗಾಗಿ ಈ ಶ್ಲೋಕಕ್ಕೆ 2 ಅರ್ಥ. ಪ್ರಭವ ಅನ್ನೋ ಶಬ್ದಕ್ಕೆ 2 ಅರ್ಥ, ಪ್ರಳಯ ಅನ್ನೋ ಶಬ್ದಕ್ಕೆ 2 ಅರ್ಥ. ಒಂದರ್ಥ, ಇಡೀ ಪ್ರಪಂಚದ ಸತ್ತಾ ಪ್ರತೀತಿಗಳನ್ನು ನಾನು ಉಂಟು ಮಾಡ್ತೇನೆ, ಆದ್ದರಿಂದ ನನ್ನನ್ನು ಪ್ರಭವ. ಸತ್ತಾ ಪ್ರತೀತಿಗಳನ್ನು ನಾನೇ ತೆಗಿತೇನೆ, ಆದ್ದರಿಂದ ಪ್ರಳಯ. ಇದು ಒಂದರ್ಥ. ಎರಡನೇ ಅರ್ಥ, ಪ್ರಪಂಚ ಸೃಷ್ಟಿ ಅಂತೇನಾಗ್ತದೆ, ಸೃಷ್ಟಿಯಿಂದ ಆಗುವ ಸುಖ ಭೋಕ್ತಾ ನಾನಾಗಿದ್ದೇನೆ. ಹೇಗೆ ತಂದೆ ಮಗು ಹುಟ್ಟಿದ ಕೂಡಲೇ ಖುಷಿ ಪಡ್ತಾನೋ ಹಾಗೆ ಆ ಅರ್ಥದಲ್ಲಿ ನನ್ನನ್ನು ಪ್ರಭವ ಅಂತ ಕರೀತಾರೆ. ಇನ್ನೊಂದರ್ಥ ಪ್ರಳಯ, ಶತ್ರು ಸಂಹಾರದಿಂದ ಆಗುವ ಸಂತೋಷ ರಾಜನಿಗೆ ಹೇಗೋ ಪ್ರಪಂಚ ಸಂಹಾರದಿಂದ ಆಗಿದೆ. ಹೀಗೆ 2 ಅರ್ಥ ಮಾಡಿದ್ದಾರೆ ಈ ಶ್ಲೋಕಕ್ಕೆ. ಒಂದೇ ಶ್ಲೋಕಕ್ಕೆ 2 ಅರ್ಥ. ಹೀಗೆ ಇದು ಒಂದು ಅಭಿಪ್ರಾಯ. ಇನ್ನೂ ಒಂದು ಹೇಳ್ತಾರೆ, ಈ ಶ್ಲೋಕದಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಅಂಶ. ಇನ್ನೂ ಹುಟ್ಟಿರೋದಿಲ್ಲ ಮಗು, ತಾಯಿ ಗರ್ಭಿಣಿ ಇರ್ತಾಳೆ. ತಾಯಿ ಗರ್ಭಿಣಿ ಇದ್ದಾಗಲೇ ತಂದೆ ಖುಷಿ ಆಗ್ಲಿಕ್ಕೆ ಶುರು ಆಗಿರ್ತದಂತೆ, ಮಗು ಹುಡ್ತದೆ ನನಗೆ ಅಂತ. ಸಾಧಾರಣ ಮನುಷ್ಯ ತನ್ನ ಹೆಂಡತಿ ಗರ್ಭಿಣಿ ಇದ್ದಾಗಲೇ ಹುಟ್ಟೋ ಮಗುವಿನ ಖುಷಿಯನ್ನು ಮೊದಲೇ ಅನುಭವಿಸ್ಲಿಕ್ಕೆ ಶುರು ಮಾಡಿರ್ತಾನಂತ. ಇದು ಲೋಕದಲ್ಲಿ ನೋಡ್ತೇವೆ.
ಭಗವಂತನೂ ಕೂಡ ಅಂಥ ಸುಖಪೂರ್ಣ ಅಂತೆ, ಅಂಥ ಖುಷಿಯನ್ನು ಯಾವಾಗಲೂ ಅನುಭವಿಸ್ತಾನಂತೆ. ಆಗಾಮಿಷ್ಯತ್ ಸುಖಂಚಾಪಿ ತಚ್ಚ ಅಸ್ತೇವ ಸದಾಪಿತು. ಮುಂದಾಗುವ ಸುಖವೂ ಕೂಡ ಪರಮಾತ್ಮನಿಗೆ ಸ್ವರೂಪದೊಳಗೆ ಯಾವಾಗಲೂ ಇದ್ದೇ ಇರ್ತದೆ. ಆದ್ದರಿಂದ ಅದು ಅಭಿವ್ಯಕ್ತ ಆಗ್ತಾನೇ ಇರ್ತದಂತೆ. ದೇವರ ಸುಖ ಹೇಗಿರಬೇಡ ಯೋಚನೆ ಮಾಡಿ. ಉದಾಹರಣೆ ಕೊಟ್ಟನೆಲ್ಲ ಈಗ ತಾನೆ, ಇನ್ನೂ ಪುತ್ರ ಉತ್ಪತ್ತಿನೇ ಆಗಿಲ್ಲ, ಆಗುವ ಮುನ್ನವೇ ಸಂತೋಷ ಪಡ್ತಿರ್ತಾನೆ, ಮುಂದೆ ಆಗ್ತದಲ್ಲ ಅಂತ. ಭಗವಂತ ಹಾಗಂತೆ. ಆಗಾಮಿಷ್ಯತ್ ಸುಖಂ ಚಾಪಿ ತಚ್ಚ ಅಸ್ತೇವ ಸದಾಪಿತು ತಥಾಪ್ಯಚಿಂತ್ಯ ಶಕ್ತಿತ್ವಾತ್ ಜಾತಂ ಜಾತಂ ಸುಖಮತೀವಚ ಅಂತಾರೆ. ಆದರೂ ಅಚಿಂತ್ಯ ಶಕ್ತನಾದ್ರಿಂದ ಪರಮಾತ್ಮ, ಅಚಿಂತ್ಯ ಶಕ್ತಿ ಇರೋದ್ರಿಂದ ದೇವರಿಗೆ ಮುಂದಾಗುವ ಸುಖವು ಮೊದಲೇ ಇದ್ರೂ ಕೂಡ ದೇವರಂತಾನೆ ಇದನ್ನು ಹುಟ್ಟಿಸಿ ನಾನು ಖುಷಿಪಟ್ಟೆ ಅಂತಂತಾನಂತ. ಬಹಳ ಜನರಿಗೆ ಅನ್ನಿಸ್ತದೆ, ಓಹೋ ಪ್ರಪಂಚ ಹುಟ್ಟಿಸಿದ ಮೇಲೆ ದೇವ್ರಿಗೆ ಖುಷಿ ಆಯ್ತೇನು. ನಮಗೆ ಹಾಗಿರ್ತದೆ. ನಮಗೆ ಹಾಗೆ ಮನೆ ಕಟ್ಸುವಾಗ ಒಂದು ಖುಷಿ ಇರ್ತದೆ, ಕಟ್ಸಿ ಆದಮೇಲೆ ಒಂದು ಖುಷಿ ಇರ್ತದೆ. ಆದರೆ ಕಟ್ಸಿ ಆದಮೇಲಿರೋ ಖುಷಿ ಕಟ್ಸುವ ಮುನ್ನ ಇರಲ್ಲ. ಭಗವಂತನಿಗೆ ಹಾಗಲ್ಲ, ಮನೆ ಕಟ್ಸುವ ಮುನ್ನವೇ ಅದರ ಖುಷಿ ಇದ್ದೇ ಇರ್ತದಂತೆ. ಯಾಕೆ ಸ್ವರೂಪದಲ್ಲಿ ಸುಖ ಇದೆ ಅವನಿಗೆ. ಆದರೂ ವ್ಯವಹಾರ ಹಾಗೆ ಮಾಡ್ತಿರ್ತಾನಂತೆ. ಅಚಿಂತ್ಯ ಶಕ್ತನಾದ್ರಿಂದ ಈಗ ಸುಖ ಹುಟ್ಟಿತು ನೋಡಿ ನನಗೆ, ಅಬ್ಬಾ ಅಂತೂ ನಿಮ್ಮನ್ನೆಲ್ಲ ಹುಟ್ಟಿಸಿದೆ, ನನಗೆ ಖುಷಿ ಆಯಿತು ಅಂತಾನಂತೆ ಭಗವಂತ. ಸ್ವಾರಸ್ಯ ಹೇಳ್ತದೆ, ಇದೆಲ್ಲ ಉಪನಿಷತ್ತು ವೇದಗಳು ಹೇಳುವ ಮಾತನ್ನು ವ್ಯಾಖ್ಯಾನ ಮಾಡೋ ಪದ್ಧತಿ. ಎಷ್ಟು ಖುಷಿ ಪಡ್ತಾನೆ ಗೊತ್ತೇನು ಪರಮಾತ್ಮ. ಸ್ವಾರಸ್ಯ, ತನ್ನ ಹೊಟ್ಟೆಯಲ್ಲಿದ್ದ ಅನಂತ ಜೀವರಾಶಿಗಳನ್ನು ಭೂಮಿಗೆ ತಂದಾಗ ಬಹಳ ಖುಷಿ ದೇವರಿಗಾಗಿರ್ತದಂತ. ಅಬ್ಬಾ ಎಷ್ಟು ಜೀವರನ್ನು ಹುಟ್ಟಿಸಿದೇನಲ್ಲ ಅಂತ. ಈ ಎಲ್ಲ ಜೀವರಾಶಿಗಳು ನನ್ನ ತಿಳಿತಾರಲ್ಲ, ನನ್ನ ತಿಳಿದು ನನ್ನ ಬಳಿಗೆ ಬರ್ತಾರಲ್ಲ, ನನ್ನ ಮಹಿಮೆಯನ್ನು ಸಾರ್ತಾರಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ, ಒಬ್ಬ ಮಗನೇ ಹುಟ್ಟಿದ್ರೂ ಹುಟ್ಟಿದ ಮಗನಿಗೆ ತಂದೆಯ ಬಗ್ಗೆ ಒಂದು ಒಳ್ಳೆ ಗೌರವ, ತಂದೆಯ ಕೀರ್ತಿಯನ್ನು ಹೆಚ್ಚಿಸೋದು, ತಂದೆ ಹಾಕಿದ ದಾರಿಯಲ್ಲಿ ನಡೆಯೋದು, ಜೊತೆಯಲ್ಲಿ ತಂದೆಗೆ ಅಂತ ಹೇಳಿ ತಾ ಮಾಡಿದ್ರೊಳಗೆಲ್ಲ ತಂದು ಕೊಡೋದು, ಇದೆಲ್ಲ ಅನೂಚಾನವಾಗಿ ಒಬ್ಬ ಮಗ ಮಾಡ್ತಾ ಇದ್ದ ಅಂದರೆ ಮಗನಿಗಿಂತ ಹೆಚ್ಚು ಖುಷಿ ಯಾರಿಗಾಗ್ತಾ ಇರ್ತದೆ? ತಂದೆಗಾಗ್ತಾ ಇರ್ತದೆ. ಒಂದು ಜನ್ಮದ ತಂದೆಗೆ ಇಷ್ಟು ಖುಷಿ ಆಗ್ತಾ ಇರ್ತದೆ ಅಂದರೆ, ಅಹಂ ಕೃಷ್ಣಸ್ಯ ಜಗತಃ ಪ್ರಭವ. ಅನಾದಿ ಜನ್ಮದಿಂದಲೂ ನಮ್ಮ ನಿಮ್ಮೆಲ್ಲರಿಗೆ ನಿಜವಾದ ತಂದೆ, ವಾಸ್ತವ ತಂದೆ ಎನಿಸಿದ ಪರಮಾತ್ಮನಿಗೆ ಅವನೇ ತಂದೆ ಅಂತ ನಾವು ಭಾವಿಸಿ, ಅವನೇ ಪ್ರಳಯಕರ್ತ ಅಂತ ನಾವು ಭಾವಿಸಿ, ಅವನ ನಿಗದಿತವಾದಂಥ ನಿಯಮಾವಳಿಗೆ ಬದ್ಧರಾದರೆ ದೇವರಿಗಲ್ವೇ ಖುಷಿ, ದೇವರಿಗಲ್ವೇ ಸಂತೋಷ. ಇದನ್ನು ಯೋಚನೆ ಮಾಡಲಿ ಅಂತ ಹೇಳಿ ಕೃಷ್ಣ ಈ ಮಾತುಗಳನ್ನು ಆಡ್ತಾನೆ. ಪ್ರಪಂಚದಲ್ಲಿ ತಿಳಿಬೇಕಾದದ್ದು ಅಂತ ಪ್ರತ್ಯೇಕ ಯಾವುದೂ ಇಲ್ಲ, ನಾನೊಬ್ಬನೇ ಅಂತಾನೆ ಭಗವಂತ. ಇಲ್ಲಿ ಏನೇ ರಹಸ್ಯ ಅಡಗಿದೆ ಅಂತ ತಿಳಿಲಿಕ್ಕೆ ಹೊರಟ್ರೂ ಅಲ್ಲಿ ಸಿಗೋವನು ನಾನೇ. ಉಳಿದೆಲ್ಲವೂ ಕೂಡ ಅದು ಹಾರ್ಡ್ವೇರ್ ಇದ್ದ ಹಾಗೆ, ಅಲ್ಲಿ ಏನಿಲ್ಲ, ಮಷೀನರಿ ವರ್ಕ್ಸ್ ಅಷ್ಟೇ ಅವು. ಬಹಳ ಜನರಿಗೆ ಕುತೂಹಲ ಇರ್ತದೆ, ಇಷ್ಟು ಸಣ್ಣ ಮೊಬೈಲ್ನಲ್ಲಿ ಏನೆಲ್ಲ ಕಾಣಿಸ್ತದಲ್ಲ, ಒಳಗೇನಿದೆ ಅಂತ. ಎಲ್ಲ ಕಿತ್ತಿ ನೋಡಿದರೆ ಗೊತ್ತಾಗ್ತದೆ, ಅರೆ ಇದೊಂದು ಸಣ್ಣ ಸಿಮ್ ಕಾರ್ಡ ಅಂತ ಆಮೇಲೆ ಅನ್ನಿಸ್ತದೆ. ಅಯ್ಯೋ ಇಷ್ಟೇ ಸಿಮ್ಮ, ಇಷ್ಟೇ ಬ್ಯಾಟ್ರಿನ, ಇಷ್ಟೇ ಇದ್ರದ್ದು ಸ್ಕ್ರೀನ್ ಗಾರ್ಡ, ಅರೆ ಇಷ್ಟೇನಾ ಇದು ಅಂತ ಅನ್ನಿಸ್ತದೆ. ವಾಸ್ತವಿಕವಾಗಿ ವಿಚಾರ ಮಾಡಿದರೆ ಪರಮಾತ್ಮ ಅಂತಾನೆ, ಪ್ರಪಂಚದೊಳಗೆ ಎಲ್ಲ ಹುಡುಕು, ಎಲ್ಲ ಸಂಶೋಧನೆ ಮಾಡು, ಕಿತ್ತಿ ಬಿಸಾಡು, ಆದರೆ ಕೊನೆಗಲ್ಲಿರೋ ಸಾರವಾಗಿ, ಆಶ್ಚರ್ಯವಾಗಿ, ಅದ್ಭುತವಾಗಿ ನಿನಗೆ ಕಾಣುವಂಥ ಒಂದೇ ಶಕ್ತಿ ಅಂದರೆ ನಾನು ಅಂತಾನೆ ಭಗವಂತ. ಎಂಥ ಅದ್ಭುತ ನೋಡ್ರಿ. ಹೇಳ್ತಾನೆ, ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಎಂದು ಮರಿಬಾರ್ದು ಈ ಮಾತುಗಳನ್ನು.
ಎಲ್ಲ ರಂಗದ ಸಂಶೋಧನೆನೂ ಮಾಡಿಬಿಡು. ಮೆಡಿಕಲ್ ಸೈನ್ಸ್, ಕಂಪ್ಯೂಟರ್ ಸೈನ್ಸ್, ಎಲ್ಲ ರಂಗದ ಸಂಶೋಧನೆ ಮಾಡ್ತಾ ಇದೆ ಇವತ್ತು. ಅಥವಾ ಇನ್ನು ಏರೋಪ್ಲೇನ್ ವ್ಯವಸ್ಥೆಗಳನ್ನು ಕಂಡುಹಿಡಿಯೋದು ಒಂದು ಬೇರೆ, ಇನ್ನು ಎಲೆಕ್ಟ್ರಾನಿಕ್ ಮಷಿನರಿಗಳು ವ್ಯವಸ್ಥೆಗಳು, ಎಲೆಕ್ಟ್ರಿಕಲ್, ಎಲ್ಲ ಥರದ ರಂಗಗಳಿದ್ದಾವೆ. ಎಲ್ಲೇ ಹುಡುಕು ಅಲ್ಲಿ ಕೊನೆಗೆ ಮುಟ್ಟೋದು ಎಲ್ಲಿ ಅಂದರೆ ನನಗೆ ಮುಟ್ತದೆ ಎಲ್ಲ ಹೋಗಿ. ಆದರೆ ಹಾಗೆ ಮುಟ್ತದೆ ಅಂತ ಒಂದು ಥೇರಿ ಇದೆ, ಆ ಥೇರಿಯಲ್ಲಿ ನೀವು ಹೋದರೆ ಅದು ನನಗೆ ಮುಟ್ತದೆ ಬಂತು. ಗಣಿತಶಾಸ್ತ್ರ ನನಗೆ ಮುಟ್ತದೆ, ಕೊನೆ ನನಗೊಳ್ತದೆ. ಗಣಿತಶಾಸ್ತ್ರ ನನಗೆ ಕೊಳ್ತದೆ, ಬಯಾಲಜಿ ನನಗೆ ಕೊನೆಗೊಳ್ತದೆ. ನಿನ್ನ ಎಲ್ಲ ಥರದ ಸೈನ್ಸ್, ವಿಜ್ಞಾನ ಅಂತೇನು ಹೆಸರಿಟ್ಟಿದಿ, ಅವುಗಳ ಎಲ್ಲ ಕೊನೆಯೂ ನಾನೇ ಆಗಿದ್ದೇನೆ. ಹುಡುಕುವ ಕನ್ನಡಕ ನೀನು ಹಾಕ್ಕೊಂಡು ಹುಡುಕಿದ್ರೆ ನಾನು ಸಿಗ್ತೀನಿ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ. ಮತ್ತ ಪರತರಂ ನಾಣ್ಯತೆ ಕಿಂಚಿದಸ್ತಿ ಧನಂಜಯ. ಎಂಥ ತಿಳುವಳಿಕೆ ಕೊಟ್ಟ ಕೃಷ್ಣ. ಇಡೀ ಪ್ರಪಂಚದೊಳಗೆ ಇವತ್ತು ಒಂದೊಂದು ಸಂಶೋಧನೆ ನಡೆಸ್ತಿದ್ದಾರೆ. ಹೇಳ್ತೇನೆ, ಸಮುದ್ರದ ಆಳ ಹುಡುಕ್ಲಿಕ್ಕೆ ಒಬ್ಬ ಹೋಗ್ತಾನೆ, ಆಕಾಶದವನ್ನು ಭೇದಿಸಿ ಅದರ ಕೊನೆಯಲ್ಲಿದೆ ಅಂತ ಹುಡುಕ್ಲಿಕ್ಕೆ ಅಲ್ಲಿ ಹೋಗ್ತಾರೆ. ಕೆಳಗೊಬ್ಬರು ಹೋಗ್ತಿದ್ದಾರೆ, ಮ್ಯಾಲೊಬ್ಬರು ಹೋಗ್ತಿದ್ದಾರೆ. ಕೆಲವರು ಕೆಳಗೂ ಬೇಡ ಮ್ಯಾಲೂ ಬೇಡ ಅಂತ ಅಗಲಗಲ ಹೋಗ್ತಿದ್ದಾರೆ. ಎಷ್ಟು ಉದ್ದ ಇದೆ ಭೂಮಿ ಅಂತ. ಸ್ವಾರಸ್ಯ ನೋಡಿದರೆ ಅಲ್ಲಿಯೂ ಕೊನೆ ಸಿಗ್ತಾ ಇಲ್ಲ, ಇಲ್ಲೂ ಕೊನೆ ಸಿಗ್ತಾ ಇಲ್ಲ. ಇದೇ ದುರಂತ. ಇಂಥ ವಿಚಿತ್ರ ನೋಡ್ರಿ. ಮ್ಯಾಲ್ ಹೋಗಿ ಎಲ್ಲ ಗ್ರಹಗಳನ್ನು ಕಂಡುಹಿಡಿದು ಮುಗಿಸಿಬಿಡ್ತೇನೆ ಅಂತ ಕೆಲವರು, ಕೆಳಗೆ ಹೋಗಿ ಎಲ್ಲಿದೆ ಎಷ್ಟು ಆಳ ಇದೆ ನೋಡಿ ಬಂದ್ಬಿಡ್ತೇನೆ ಅಂತ ಕೆಲವರು, ಇಲ್ಲ ಹಾರಿ ಉದ್ದುದ್ದ ಮುಂದೆ ಹೋಗ್ತೇನೆ, ದಿಕ್ಕಿನ ಕೊನೆ ಯಾವುದು ಹುಡುಕಿ ಬರ್ತೇನೆ, ಪೂರ್ವಕ್ಕೆ ಕೊನೆ ಯಾವುದು ಸಿಗ್ತಾ ಇಲ್ಲ, ಪಶ್ಚಿಮಕ್ಕೆ ಕೊನೆ ಯಾವುದು ಸಿಗ್ತಾ ಇಲ್ಲ. ಪಶ್ಚಿಮ, ಪೂರ್ವ, ದಕ್ಷಿಣ ಯಾವ ದಿಕ್ಕಿಗೂ ಕೂಡ ಒಂದು ಗೋಡೆ ಇದೆ ಅನ್ನೋ ಕಲ್ಪನೆ ಹುಡುಕೊಂಡು ಹೋಗ್ತಿದ್ದಾರೆ, ಸಿಗ್ತಾ ಇಲ್ಲ. ಎಷ್ಟು ವಿಶಾಲ ಬ್ರಹ್ಮಾಂಡ. ಅಗಲಗಲ ಹೋದರೂ ಸಿಗಲ್ಲ, ಉದ್ದುದ್ದ ಹೋದರೂ ಸಿಗಲ್ಲ, ಕೆಳಗೆ ಹೋದರೂ ಸಿಗಲ್ಲ. ಇಂಥದ್ದನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ದೇನಲ್ಲೋ ನಾನು, ಸೃಷ್ಟಿ ಮಾಡಿ ಕೊಟ್ಟಿದ್ದೇನಲ್ಲೋ ನಾನು ಹೇಗಿರಬೇಕು ಯೋಚನೆ ಮಾಡಿ. ಎಲ್ಲಿ ಹುಡುಕ್ತಿ? ನಾನೇ ಇರ್ತೇನೆ ಅಲ್ಲಿ, ಎಲ್ಲಿ ಹುಡುಕಿದ್ರು ನಾನು. ಅದಕ್ಕೆ ಕೃಷ್ಣ ಅಂದ, ಭಾಳ ತಲೆ ಕೆಡಿಸ್ಕೊಳ್ಬೇಡುವೋ, ಕೊನೆಗೆ ಸಿಗೋದು ನಾನೇ ಮತ್ತೆ. ಅದಕ್ಕೆ ಮತ್ತ ಪರತರಂ ನಾಣ್ಯತೆ ಕಿಂಚಿದಸ್ತಿ ಧನಂಜಯ. ಅನ್ಯತ್ ಮತ್ತಃ ಪರತರಂ, ಮತ್ತಃ ಪರತರಂ, ನನಗಿಂತ ಭಿನ್ನವಾದ, ನನಗಿಂತ ಶ್ರೇಷ್ಠವಾದ ವಸ್ತುಗಳಲ್ಲಿ ಭಿನ್ನವಾದ ಒಂದು ಶ್ರೇಷ್ಠ ವಸ್ತುವನ್ನು ಹುಡುಕ್ತೇನೆ ಅಂದರೆ ಸರ್ವಥಾ ಸಾಧ್ಯ ಇಲ್ಲ. ಹುಡುಕ್ರಿ ನೋಡೋಣ ಅಂತಾನೆ ಭಗವಂತ. ಹುಡುಕ್ರಿ. ಇದಕ್ಕಿಂತ ಯಾರು ಹೇಳ್ತಾರಪ್ಪ ಜಗತ್ತಿನಲ್ಲಿ ಕಳಕಳಿಯಿಂದ? ಅತಿ ಸಂಶೋಧನೆ ಮಾಡಿ ತಲೆ ಬಿಸಿ ಮಾಡಿಕೊಳ್ಳೋದಕ್ಕಿಂತ ನಾನೊಬ್ಬ ಇದ್ದೇನೆ ಅನ್ನೋದ್ರ ಕಲ್ಪನೆಯನ್ನು ಅಲ್ಲೆಲ್ಲ ನೋಡ್ತಾ ಬಾ, ಎಷ್ಟು ಖುಷಿ ಆಗ್ತದೆ ನೋಡು ಅಂತಾನೆ ಭಗವಂತ. ಆಟಮ್ ಹುಡುಕಿದ್ರು. ಆಟಮ್ ಅಣುಶಕ್ತಿ. ಪ್ರಪಂಚದೊಳಗೆ ಏನೆಲ್ಲ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಅಣುಶಕ್ತಿ ಕೆಲಸ ಮಾಡ್ತಾ ಇದೆ. ಅಲ್ಲಿ ಮತ್ತೆ 2 ಭಾಗ ಮಾಡಲಿಕ್ಕಾಗ್ತದ ಅಂತ ಹುಡುಕಿದ್ರು. ಅಲ್ಲಿಯೂ ಭಗವಂತನೇ ಇದ್ದಾನೆ. ಆ ಶಕ್ತಿಯನ್ನು 2 ಜೋಡಿಸ್ಲಿಕ್ಕಾಗ್ತದ ಅಂತ ಹುಡುಕಿದ್ರು. ಅಷ್ಟು ಸುಲಭ ಆಗ್ತಾ ಇಲ್ಲ. ಅದನ್ನು ಬಿಡಿಸಬಹುದಾ ಅಂತ ನೋಡಿದ್ರು, ಅದಾಗ್ತಾ ಇಲ್ಲ. ಯಾಕೆ? ಏನದ್ರದ್ದು ರಹಸ್ಯಗಳೆಲ್ಲ. ಮತ್ತಃ ಪರತರಂ ನಾಣ್ಯತೆ ಕಿಂಚಿದಸ್ತಿ ಧನಂಜಯ. ಒಂದು ಹಂತದ ತನಕ ಜೀವನಿಗೆ ಕೊಡ್ತೇನೆ ನಾನು, ಒಂದು ಹಂತ. ಆ ಹಂತ ಮೀರಿ ಆತ ಏನೂ ನನ್ನನ್ನು ತಿಳಿಲಾರ. ಅಲ್ಲಿಗೆ ಅವ ಸ್ಟಾಪ್ ಆಗ್ತಾನೆ. ಅವ ಎಲ್ಲಿಗೆ ಸ್ಟಾಪ್ ಆಗಿದ್ದಾನೆ ಆವಾಗಲಾದರೂ ಅರ್ಥ ಮಾಡ್ಕೊಳ್ಬೇಕು, ಇದ್ರ ಮುಂದೆ ನನ್ನ ತಲೆ ಓಡ್ತಾ ಇಲ್ಲ, ಆವಾಗಲಾದರೂ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿಗಿಂತ ಮುಂದೆ ಇದಕ್ಕಿಂತ ಹೆಚ್ಚು ನನ್ನ ತಲೆ ಓಡ್ತಾ ಇಲ್ಲ ಅಂತಾದಾಗಲಾದರೂ ಅವನ ತಲೆ ಕೊನೆಗೆ ತೀರ್ಮಾನ ಮಾಡಬೇಕು. ಎಷ್ಟೋ ವಿಜ್ಞಾನಿಗಳು ಎಷ್ಟೋ ವರ್ಷಗಳ ಕಾಲ ತಮ್ಮ ಬದುಕನ್ನು ಮೀಸಲಿಟ್ಟು, ಕೆಲವರು ಗಣಿತಶಾಸ್ತ್ರಕ್ಕೆ, ಕೆಲವರು ಜೀವಶಾಸ್ತ್ರಕ್ಕೆ, ಕೆಲವರು ಈ ಮೆಡಿಕಲ್ ಸೈನ್ಸ್ನಲ್ಲಿ ಜೀವ ಇಟ್ಟು ಕೊನೆ ಹಂತದಲ್ಲಿ ಆದರೂ ಅವರು ಕೊನೆಗೆ ಉಸಿರು ಬಿಡುವಾಗ ಅಂತಿರ್ತಾರೆ, ಇಷ್ಟೇ ನಮ್ಮ ತಲೆ ಓಡಿದೆ, ಇದಕ್ಕಿಂತ ಮುಂದೆ ನಮ್ಮ ತಲೆಗೆ ಓಡ್ತಾ ಇಲ್ಲ, ಇದು ಯಾವುದೋ ಬ್ಯಾರೆ ಇದೆ ಅಂತ ಬರೆದಿಟ್ಟಿದ್ದಾರೆ.
ಏನು ಹೇಳಬೇಕು ಹೇಳಿ. ಅದಕ್ಕೆ ಕೃಷ್ಣನ್ ಮತ್ತ ಪರತರಂ ನಾಣ್ಯತ ಕಿಂಚಿದಸ್ತಿ ಧನಂಜಯ. ಎಂಥ ಮಾತು. ಒಂದು ಮುತ್ತಿನ ಹಾರ, ಆ ಮುತ್ತಿನ ಹಾರದಲ್ಲಿ ಮೇಲ್ನೋಟಕ್ಕೆ ನಮಗೆ ಕಾಣೋದೆಲ್ಲ ಮುತ್ತೆ. ಆಶ್ಚರ್ಯ ಅಂದರೆ ಯಾವ ದಾರದಲ್ಲಿ ಅದನ್ನು ಪೋಣಿಸಿದ್ದಾರೆ ನಮಗೆ ಕಾಣ್ತಿರೋದಿಲ್ಲ. ಆದರೆ ದೂರದಿಂದ ನೋಡೋರಿಗೆ ಕಾಣೋದು ಯಾವುದು? ಮುತ್ತುಗಳು ಮಾತ್ರ. ಕಟ್ಕೊಂಡಾಗ ಹಾಕ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಏನು ಚೆನ್ನಾಗಿದೆ ಮುತ್ತಿನ ಹಾರ. ಸ್ವಾರಸ್ಯ ಏನು ಅಂದರೆ ಆ ಎಲ್ಲ ಮುತ್ತುಗಳನ್ನು ತನ್ನ ಒಡಲಿನಲ್ಲಿ ಹಿಡ್ಕೊಂಡಿರ್ತದಲ್ಲ ದಾರ, ಅದನ್ನೇ ನಾವು ಎಳೆದು ಬಿಟ್ಟರೆ ಮುತ್ತುಗಳೆಲ್ಲ ಛಿದ್ರ ಛಿದ್ರ ಆಗಿ ಬಿದ್ದು ಬಿಡ್ತಾರೆ. ದೇವರಂತಾನೆ ಪ್ರಪಂಚದ ಎಲ್ಲ ವಸ್ತುಗಳು ಮುತ್ತುಗಳಿದ್ದ ಹಾಗೆ ನಾ ಮಾಡಿದ್ದೇನೆ. ಅದು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತದೆ. ಭೂಮಿ ಜೊತೆಗೆ ಆಕಾಶ, ಆಕಾಶದ ಜೊತೆಗೆ ಗಾಳಿ, ಗಾಳಿ ಜೊತೆಗೆ ನೀರು, ನೀರಿನ ಒಳಗೆ ಅಲ್ಲಲ್ಲಿ ಬೆಂಕಿ ಎಲ್ಲ ಇಟ್ಟು ಮುತ್ತು ಜೋಡಿಸ್ದಂಗೆ ಜೋಡಿಸಿದ್ದೇನಪ್ಪ. ನಿನ್ನ ದೇಹದೊಳಗೂ ಕೂಡ ಇವುಗಳನ್ನೆಲ್ಲ ಇಟ್ಟಿದ್ದೇನೆ. ಎಲ್ಲೆಲ್ಲಿ ಯಾವ್ಯಾವುದು ಅಹಂಕಾರ, ಬುದ್ಧಿ, ಮನಸ್ಸು, ಅಹಂಕಾರ ತತ್ವದ ಜೊತೆಯಲ್ಲೇ ಇಂದ್ರಿಯಗಳು ಎಲ್ಲ ಪೋಣಿಸಿದ್ದೇನೆ. ಇಷ್ಟೆಲ್ಲ ಮಾಡಿದ್ದೇನೆ ನಾನು. ಮಾಡಿದ್ರ ಒಳಗಡೆ ಏನೊಂದು ದಾರ ಇದೆ, ಅದು ನಾನಾಗಿದ್ದೇನೆ. ನೀನೇನು ಮಾಡ್ತೀಯ ಅಂದರೆ ಇವನ್ನೆಲ್ಲ ಉಪಯೋಗಿಸ್ಕೋತೀಯ, ದಾರದಂತೆ ಇರುವ ನನ್ನನ್ನು ಮಾತ್ರ ಅದರಿಂದ ಬೇರ್ಪಡಿಸ್ತೇನೆ ಅಂತ ಹೋದರೆ ಆಗ್ತದೇನಪ್ಪ. ಎಂಥ ಉದಾಹರಣೆ ಕೃಷ್ಣಂದು. ಸೂತ್ರೇ ಮಣಿಗಣ ಇವ ಅಂತಂದ ಕೃಷ್ಣ. ಮುತ್ತುಗಳು ಮೇಲ್ನೋಟಕ್ಕೆ ದಾರದಲ್ಲಿ ಪೋಣಿಸಿದ್ರೇ ಆಭರಣವಾಗಿ ಚೆನ್ನಾಗಿ ಕಾಣಿಸ್ತದಪ್ಪ. ದಾರನೇ ಎಳೆದು ಬಿಟ್ಟಿ ಅಂದರೆ ಛಿದ್ರ ಛಿದ್ರವಾದ ಮುತ್ತಿಗೆ ಬೆಲೆ ಕೊಡ್ಲಿಕ್ಕಾಗ್ತದೇನಪ್ಪ. ದಾರ ಇದ್ರನೇ ಮುತ್ತಿನ ಹಾರಕ್ಕೆ ಶೋಭೆನೋ ಹಾಗೆ ನಾನು ಎಲ್ಲ ಮುತ್ತುಗಳನ್ನು ಒಂದೆಡೆಯಲ್ಲಿ ಪೋಣಿಸಿದ ದಾರದ ಸ್ಥಾನದಲ್ಲಿ ನಾನಿದ್ದೇನೆ ಅಂತಂತಾನೆ ಕೃಷ್ಣ. ಒಂದು ಸಣ್ಣ ಮಾತು ನೋಡಿ. ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಒಂದೇ ಸಣ್ಣ ಮಾತು, 7ನೇ ಶ್ಲೋಕ. ಮೈ ಸರ್ವಮಿದಂ ಪ್ರೋತಂ ಅಂದ. ಪ್ರೋತಂ ಇಡೀ ಪ್ರಪಂಚ, ಅಲ್ಲಿ ಇಷ್ಟೋ ತನಕ ತೋರಿಸಿದ ವಿಷಯ ವಸ್ತುಗಳು ಅವೆಲ್ಲ ಮುತ್ತುಗಳು. ಅವುಗಳೆಲ್ಲ ನನ್ನನ್ನು ಆಶ್ರಯಿಸಿದಾವೆ. ಹೇಗಿದ್ದೇನೆ ನಾನು? ಸೂತ್ರೇ, ಸೂತ್ರನಾಗಿ ನಾನಿದ್ದೇನೆ. ನನ್ನಂಥ ಸೂತ್ರನೇ ಬಿಡಿಸಿದಿ ಅಂತಂದರೆ, ಬೇರ್ಪಡಿಸಿದಿ ಅಂದರೆ ಅವುಗಳ ಸ್ಥಿತಿ ಏನಾಗಬೇಡ. ಹಾಗಾಗಿ ಮುತ್ತಿನ ಹಾರ ಇಡೀ ಪ್ರಪಂಚ. ಮುತ್ತಿನ ಹಾರದಲ್ಲಿ ಸೂತ್ರ ನಾನು. ನನ್ನಂಥ ಒಬ್ಬ ಸೂತ್ರ ಸ್ಥಾನದಲ್ಲಿರೋ ನನ್ನ ಬೇಡ ಅನ್ಲಿಕ್ಕಾಗ್ತದ? ಮುತ್ತಿಗೆ ಶೋಭೆ ಬರೋದೇ ಹಾರದಲ್ಲಿ ಪೋಣಿಸಿದಾಗ. ಹಾಗೆ ಪ್ರಪಂಚಕ್ಕೇನಾದರೂ ಇವತ್ತಿಷ್ಟು ಮಹತ್ವ, ಶೋಭೆ, ಇಲ್ಲಿ ನೀವು ಮಾಡುವ ಸಂಶೋಧನೆಗೆ ಒಂದು ರಂಗಸ್ಥಳ, ಇಲ್ಲಿ ಪರಿಪರಿಯಾದ ಆವಿಷ್ಕಾರ, ಇದಕ್ಕೆಲ್ಲ ಬೆಲೆ ಸಿಗೋದೇ ನಾನಿದ್ದೇನೆ ಅಂತಂತ ನಾನಿದ್ದೇನೆ ಅಂತ ಸಿಗ್ತದೆ. ನೀ ನನ್ನನ್ನೇ ಬೇರ್ಪಡಿಸಿ ಹೊಸ ರೂಟ್ ಹುಡುಕ್ತೇನೆ ಅಂತ ಹೋದರೆ, ದಾರ ತೆಗೆದು ಮುತ್ತನ್ನು ಮಾತ್ರ ಪೋಣಿಸಿ ಹಾರ ಮಾಡ್ತೇನೆ ಅಂತ ಹೋದರೆ ಹೇಗಾಗ್ತದೋ ಹಾಗಾಗ್ತದೆ ಅಂತ ಕೃಷ್ಣ. ಎಂಥ ಮಾತು. ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಂತ ವ್ಯಾಖ್ಯಾನ ಮಾಡಿಬಿಟ್ಟ. ಹೀಗೆ ಇಲ್ಲಿವರೆಗೂ ಕೂಡ ಕೃಷ್ಣ ನಮಗೆ ನೀಡಿದ್ದು ಜ್ಞಾನಂ. ಜ್ಞಾನಂ ತೇಹಂ ಸವಿಜ್ಞಾನಂ ಅಂತ ಹಿಂದೆ ಏನು ಹೇಳಿದ್ದ. ಜ್ಞಾನಂ ಅನ್ನೋ ಶಬ್ದದಿಂದ ಇಷ್ಟೆಲ್ಲ ವಿವರಣೆಯನ್ನು ಕೃಷ್ಣ ಕೊಟ್ಟಿದ್ದಾನೆ. ಇದು 7ನೇ ಶ್ಲೋಕದವರೆಗೂ ಜ್ಞಾನಂ ಅಂದರೆ ಸಾಮಾನ್ಯವಾದ ಪರಮಾತ್ಮನ ತಿಳುವಳಿಕೆ. ಇನ್ನು 8ನೇ ಶ್ಲೋಕದಿಂದ ಕೃಷ್ಣ ಪರಮಾತ್ಮ ವಿಶೇಷವಾದ ತಿಳುವಳಿಕೆ ಅಂದರೆ ಅಲೌಕಿಕವಾದ ಭಗವಂತನ ಮಹಿಮೆಯನ್ನು ಹೇಳ್ತಾನೆ. ಇದುವರೆಗೂ ಹೇಳಿದ್ದು ಎಲ್ಲರೂ ಅರ್ಥೈಸಿಕೊಳ್ಳಬಹುದಾದ, ಲೌಕಿಕವಾಗಿ ಎಲ್ಲರೂ ತಿಳಿಬಹುದಾದಂತಹ ಮಹಿಮೆಗಳನ್ನು ಅನುಸಂಧಾನ ಮಾಡಿದ. ಎಲ್ಲ ಲೋಕದ ಜನರು ಅನುಭವಿಸಬಹುದಾದ ಮಹಿಮೆ. ಇನ್ನು ಮುಂದಿಂದ ಹೇಳ್ತಾನೆ ಅದು ಅಲೌಕಿಕವಾದ ಮಹಿಮೆ. ಆ ಅಲೌಕಿಕ ಮಹಾತ್ಮೆ ಇದೆಯಲ್ಲ, ಅದನ್ನು ನಾವು ದಿನಾ ನಮ್ಮ ಅನುಸಂಧಾನದಲ್ಲಿ ತರೋ ಪ್ರಯತ್ನ ಪಡಬೇಕು. ಈಗ ಹೇಳಿದ ಲೌಕಿಕ ಮಹಾತ್ಮ್ಯವೂ ಅಷ್ಟೇ.
ಇಲ್ಲದೆ ಹೋದರೆ ಉಪಯೋಗ ಇಲ್ಲ. ಇಂಥ ಮಹಿಮೆ ಇರೋ ಭಗವಂತನ ಬಗ್ಗೆ ಶ್ರದ್ಧೆ ಭಕ್ತಿ ಮೂಡಿದ ಮೇಲೆ ಆ ಸಾಧನಗಳನ್ನು, ಅಂತರಂಗ ಬಹಿರಂಗ ಸಾಧನಗಳನ್ನು ಮಾಡಿದರೆ ಆಗ ಅದು ನಮಗೆ ಫಲ ಕೊಡ್ತದೆ, ಸಿದ್ಧಿ ಕೊಡ್ತದೆ. ಏನು ಅಲೌಕಿಕ ಮಹಿಮೆ ಹೇಳ್ತಾನೆ ಕೃಷ್ಣ ಇಲ್ಲಿ ಅಂದರೆ, ರಸೋಹಮಪ್ಸು ಕೌಂತೆಯ ಪ್ರಾರಂಭ ಆಯಿತು. ಪ್ರಭಾಸ್ಮಿ ಶಶಿಸೂರ್ಯಯೋ ಪ್ರಣವಃ ಸರ್ವವೇದೇಷು ಶಬ್ದಃ ಖೇ ಪೌರುಷಂ ನೃಷು ಪುಣ್ಯೋ ಗಂಧಃ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸೋ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಇದೆಲ್ಲ ಭಗವಂತನ ಅಲೌಕಿಕವಾದ ಮಹಿಮೆ. ಇವತ್ತು ಒಂದನ್ನಾದರೂ ಸ್ವಲ್ಪ ಅನುಸಂಧಾನ ಮಾಡೋಣ. ಪ್ರಪಂಚದ ಎಲ್ಲ ಜೀವರು ತಮ್ಮ ಬದುಕಿಗೆ ಅತಿ ಮುಖ್ಯ ಅಂತ ಅನಿಸ್ಕೊಂಡಿರೋದು ಯಾವುದು ಅಂದರೆ ನೀರು. ನೀರಿನಿಂದ ಭಗವಂತ ಶುರು ಮಾಡಿದ. ನೀರಿನಲ್ಲಿ ಒಂದು ಗುಣ ಇದೆ. ನೀರಿನಲ್ಲಿರೋ ಗುಣ ಯಾವುದು? ರಸ. ಕೃಷ್ಣ ತನ್ನ ಅಲೌಕಿಕ ಮಹಿಮೆ ಹೇಳಲಿಕ್ಕೆ ನೀರಿನಿಂದ ಪ್ರಾರಂಭ ಮಾಡಿದ. ಬೇಕಂತ ನಿನ್ನ ಬದುಕು ಕಟ್ಟಿಕೊಳ್ಳುವುದು ನೀನು ನೀರಿನ ಮೂಲಕ. ನಿನ್ನ ಅಳಿವು, ನಿನ್ನ ಉಳಿವು, ಅದರ ಹಿಂದೆ ನೀರು ಎಷ್ಟು ಮಹತ್ವ ಅಂತ ನಿನಗೆ ಗೊತ್ತಿದೆ. ಆ ನೀರಿನ ಹಿಂದಿರುವಂಥ ಏನು ರಸ ಇದೆ, ರಸ ಶಬ್ದಕ್ಕೆ ಎರಡು ಅರ್ಥ. ರಸಃ ಅಂದರೆ ಶ್ರೇಷ್ಠ ಅಂತ ಅರ್ಥ. ಅಪ್ಸೋಹಂ ರಸಃ ಒಂದರ್ಥ. ನೀರಿನಲ್ಲಿ ನಾನು ಅತ್ಯಂತ ಶ್ರೇಷ್ಠ ಅಂತ ಭಾವಿಸು. ನೀರಿನೊಳಗೇ ಇದ್ದೇನೆ, ನೀರೇ ನಾನಲ್ಲ, ನೀರಿನೊಳಗಿದ್ದು ನಾನು, ನೀರಿಗಿಂತ ಬೇರ್ಪಟ್ಟವನು, ನಾನು ಅತಿ ಶ್ರೇಷ್ಠ ಅಂತ ಭಾವಿಸು. ಒಂದು ಅಭಿಪ್ರಾಯ ಸ್ಪಷ್ಟ ಗೊತ್ತಾಗ್ತದೆ. ಇನ್ನೊಂದು ಆ ಅಭಿಪ್ರಾಯ ಚಿಂತನೆ ಮಾಡಬೇಕು. ರಸಃ ಏನು? ರಸಃ ಅಂದರೆ ನೀರಿನೊಳಗೆ ಎರಡು ಥರದ ಧರ್ಮ ಇರ್ತದೆ. ಹೋಗಿ ಬಂದು ಮಾಡುವ ಗುಣಗಳು ಇದ್ದಾವೆ. ನೀರಿನಿಂದ ಬೇರ್ಪಡಿಸ್ಲಿಕ್ಕೆ ಆಗದ ಗುಣಗಳು ನೀರಿನಲ್ಲಿ ಇದ್ದಾವೆ. ಹೌದಾ? ನಿಮಗೆ ಗೊತ್ತಾಗ್ತದೆ. ನೀರಿನಲ್ಲಿ ನಿಂಬೆಹಣ್ಣು ಹಾಕಿದ ಕೂಡಲೇ ಹುಳಿ ಬರ್ತದೆ. ಹುಳಿ ಯಾವಾಗಲೂ ನೀರಿನೊಳಗೆ ಇತ್ತ ಅಥವಾ ನಿಂಬೆಹಣ್ಣಿನ ಸಮ್ಮಿಶ್ರತೆಯಿಂದ ಬಂತ. ಉಪ್ಪು ಹಾಕಿದರೆ ಮತ್ತೊಂದು ರೀತಿ ಹುಳಿ ಬರ್ತದೆ, ಸಕ್ಕರೆ ಹಾಕಿದರೆ ಹುಳಿ ಬರ್ತದೆ. ಅಂದರೆ ಇವು ಹೋಗಿ ಬಂದು ಮಾಡುವಂಥವುಗಳು. ಆದರೆ ಇವು ಯಾವುದನ್ನೂ ಮಿಶ್ರಣ ಮಾಡದೇ ಇದ್ದಾಗಲೂ ನೀರಿನಲ್ಲೇ ಒಂದು ನೀರಿನಿಂದ ಬೇರ್ಪಡಿಸ್ಲಿಕ್ಕಾಗದ ಒಂದು ಧರ್ಮ ಇದೆ. ಹೌದಾ? ಅದನ್ನು ರಸ ಅನ್ನೋ ಶಬ್ದದಿಂದ ಕರೀಬಹುದು. ಯೋಚನೆ ಮಾಡ್ರಿ, ನೀರಿನಲ್ಲೇ ನೀರಿನಿಂದ ಬೇರ್ಪಡಿಸ್ಲಿಕ್ಕಾಗದ ಧರ್ಮ ಏನಿದೆ ಅಲ್ಲ, ಅದಕ್ಕೆ ಅನಾಗಂತುಕ ಅಂತ ಕರೀತಾರೆ. ಅಂದರೆ ಅದು ಹೋಗಿ ಬಂದು ಮಾಡೋದಲ್ಲ, ನೀರಿನದೇ ಸ್ವಭಾವ, ನೀರಿನಿಂದ ಬೇರ್ಪಡಿಸ್ಲಾರಿರಿ. ಇನ್ನೂ ಒಂದಿದೆ ನೀರಿನಲ್ಲಿ. ಯಾವುದು? ನೀರಿಗೆ ಎಲ್ಲರ ಹಸಿವೆ, ಎಲ್ಲರ ನೀರಡಿಕೆಯನ್ನು ದೂರ ಸರಿಸುವಂಥ ಒಂದು ಶಕ್ತಿ ಇದೆ. ಹೌದಾ? ನೀರಡಿಕೆಯನ್ನು ನೀಗಿಸುವಂಥ ಶಕ್ತಿ ನೀರು ಬಿಟ್ಟು ಬೇರೆ ಕಡೆಯಲ್ಲಿ ಇಲ್ಲ. ಎಲ್ಲಾದರೂ ಬೇರೆ ಇದೆನಾ? ತೋರಿಸ್ರಿ ನೋಡೋಣ. ಅದು ಅನಾಗಂತುಕ. ಅಂದರೆ ನೀರಿನಿಂದ ಬೇರ್ಪಡಿಸ್ಲಿಕ್ಕಾಗದ, ನೀರಿನೊಳಗೇ ಇರುವಂತಹ ಎಲ್ಲರ ನೀರಡಿಕೆಯನ್ನು ತಣಿಸುವ ಶಕ್ತಿ. ಕೃಷ್ಣ ಅಂತಾನೆ ಆ ಸ್ವಭಾವ ಆ ನೀರಿನಲ್ಲಿ ಅಡಪ್ಟ್ ಮಾಡಿ ಇಟ್ಟವನು ನಾನು ಅಂತಿದ್ದಾನೆ. ರಸೋಹಮಪ್ಸು ಕೌಂತೆಯ ಅಂದರೆ ಇಷ್ಟರ್ಥ ಅಂತ ಆಗ್ತದಾ ಯೋಚನೆ ಮಾಡಲಿಕ್ಕೆ ಈ ಥರದ್ದನ್ನು? ಇದು ಅಲೌಕಿಕ ಮಹಿಮೆಪ್ಪ. ನೀರು ಕುಡಿತೀಯ, ನೀರಿನಲ್ಲಿ ಸ್ನಾನ ಮಾಡ್ತೀಯ, ನೀರಿನಿಂದ ಇನ್ನೆಲ್ಲ ತೊಳಿತೀಯ, ನೀರಿನಿಂದ ಏನೆಲ್ಲ ಮಾಡ್ತೀಯ. ಆ ಒಳಗಿರುವಂಥ ಧರ್ಮಗಳಲ್ಲಿ ನೀರಿನಿಂದ ಬೇರ್ಪಡಿಸುವುದು, ನೀರಿನಿಂದ ಬೇರ್ಪಡಿಸ್ಲಿಕ್ಕಾಗದ್ದು. ಬೇರ್ಪಡಿಸ್ಲಿಕ್ಕಾಗದ್ದನ್ನು ಸ್ವಭಾವ ನೀರಿಂದು ಅಂತ ಕರೀತಾರೆ. ಬೇರ್ಪಡಿಸ್ಲಿಕ್ಕಾಗೋದನ್ನು ಆಗಂತುಕ ಅಂತ ಕರೀತಾರೆ. ಕೃಷ್ಣ ಅಂತಾನೆ ಆ ಎರಡೂ ವಿಧವಾದ ಧರ್ಮಗಳು, ಗುಣ ನನ್ನಿಂದ ಬಂದಿದೆ ಕಣೋ, ಅದಕ್ಕೆ ರಸೋಹಮಪ್ಸು ಕೌಂತೆಯ.
ಯೋಚನೆ ಮಾಡ್ತೀರಾ ಈ ತರಹ? ಹೀಗೆ ಪ್ರತಿ ವಸ್ತುಗಳ ಬಗ್ಗೆ ಯೋಚನೆ ಮಾಡಬೇಕು ಅಂತಾನೆ ಕೃಷ್ಣ. ಹತ್ತಿ ಇದೆ, ಹತ್ತಿಯಲ್ಲಿ ಏನು ಗುಣ ಇದೆ ಅಂತ ನೀವು ನೋಡಿದಿರಿ? ಆಶ್ಚರ್ಯದ ಸಂಗತಿ, ಬೆಳ್ಳಗಿದೆ. ಆಮೇಲೆ ಬೇರೆ ಬೇರೆ ಕೆಮಿಕಲ್ ಸೇರಿಸಿದ ಮೇಲೆ ಹತ್ತಿಯಿಂದ ತಯಾರಾದ ನೂಲುಗಳಿಗೆ ಬಣ್ಣಗಳು ಬೇರೆ ಬೇರೆ ಆಗ್ತವೆ. ಹತ್ತಿಯಿಂದ ನಮ್ಮ ದೇಹಕ್ಕೆ ಹೊದಿಕೆ ನಿರ್ಮಾಣ ಆಗ್ತದೆ, ಬಟ್ಟೆಗಳು, ಹಾಕ್ಕೊಳ್ಳುವ ಬಟ್ಟೆಗಳೆಲ್ಲ ನಿರ್ಮಾಣ ಆಗ್ತವೆ. ಹಾಗಾಗಿ ಹತ್ತಿದ್ದೇ ಆದಂಥ ಒಂದು ಶಕ್ತಿ ಬಹಳ ಅದ್ಭುತ. ಬೆಚ್ಚಗಿರ್ತದೆ, ನಮ್ಮ ಮೈ ಮುಚ್ಚುತ್ತದೆ, ಮಾನ ಕಾಪಾಡ್ತದೆ. ಇಷ್ಟೆಲ್ಲ ಇದೆ ನೋಡ್ರಿ. ಹತ್ತಿಯಿಂದ ತಯಾರಾಗುವ ನೂಲಿನಿಂದ ಆಗೋ ಬಟ್ಟೆಯಿಂದ ಆಗುವ ಕೆಲಸ, ಇದೆಲ್ಲ ನಾವು ಅನುಭವಿಸ್ತಿದ್ದೇವೆ. ದೇವರು ಕೇಳ್ತಾನೆ, ಆ ಹತ್ತಿಯಲ್ಲಿಯೂ ಎರಡಿದೆ ಅಂತಾಯಿತು. ಹತ್ತಿಯಿಂದ ಬೇರ್ಪಡಿಸ್ಲಿಕ್ಕಾಗದ್ದು, ಬೇರ್ಪಡಿಸ್ಲಿಕ್ಕಾಗೋದು, ಆ ಎರಡೂ ಕೂಡ ನನ್ನ ಅಧೀನವಾಗಿದೆ ಅಂತ ಚಿಂತನೆ ಮಾಡೋ. ನೀ ಧರಿಸೋ ಬಟ್ಟೆ ತಯಾರಾಗಲಿಕ್ಕೆ ಹಿಂದಿರುವಂತಹ ಹತ್ತಿಯಲ್ಲಿರುವಂತಹ ಬೆಳ್ಳಿಗಿರುವ ಬೇರ್ಪಡಿಸ್ಲಿಕ್ಕಾಗದ ಅದರದ್ದೇ ಆದ ಗುಣ, ಅದರಲ್ಲೇ ಇರುವಂತಹ ಅತ್ಯದ್ಭುತ ಇನ್ನಿತರ ಬೇರೆ ಬೇರೆ ಏನು ಧರ್ಮಗಳಿದ್ದಾವೆ, ಕೆಲವು ಬರೋದು, ಕೆಲವು ಅದರೊಳಗೇ ಇರೋದು, ಅದರಿಂದ ಬೇರ್ಪಡಿಸ್ಲಿಕ್ಕೆ ಆಗದ್ದು, ಅದೆಲ್ಲ ನನ್ನ ಅಧೀನ ಅಂತ ಚಿಂತನೆ ಮಾಡೋ. ಇದು ಕೃಷ್ಣ ಹೇಳಬೇಕಾಗಿದೆ. ಇದೆಲ್ಲ ಅಲೌಕಿಕ ಮಹಿಮೆಯಂತೆ. ಇದನ್ನು ನಾವು ಯಾವಾಗಲೂ ಅನುಸಂಧಾನ ಮಾಡಬೇಕಂತೆ. ಯಾವ್ಯಾವ ವಸ್ತುಗಳ ಜೊತೆಯಲ್ಲಿ ನಾವಿದ್ದೇವೆ, ಆ ವಸ್ತುಗಳಲ್ಲಿರುವ ಆಗಂತುಕ ಯಾವುದು, ಅನಾಗಂತುಕ ಯಾವುದು, ಇಂಥ ವಿಷಯಗಳನ್ನು ಎಷ್ಟು ಸಲ ಹೇಳಿದರೂ ಕಡಿಮೆ, ಎಷ್ಟು ಸಲ ಕೇಳಿದರೂ ಕಡಿಮೆ. ಆ್ಯಕ್ಚುಲಿ ಇದೇ ಮಾಡಬೇಕಾಗಿರೋದು ನಿಜವಾಗಲೂ. ನಮಗಿವತ್ತು ಶಿಕ್ಷಣವೇ ಬೇರೆ ಆಗಿಬಿಟ್ಟಿದೆ. ಹೀಗಾಗಿ ದುರಂತ. ವಾಸ್ತವಿಕವಾಗಿ ದೇವರು ನಿರೀಕ್ಷೆ ಮಾಡ್ತಾನೆ, ನನ್ನಿಂದ ಏನು ನಡೆದಿದೆ ಅಂತ ನೀನು ತಿಳಿಲಿಕ್ಕೆ ನಾನು ಭಗವದ್ಗೀತೆ ಹೇಳ್ತಾ ಇದ್ದೇನೆ. ದೇವರಂತ ನೋಡು, ಎಲ್ಲ ತನ್ನ ಮಕ್ಕಳಿಗೆ ಬಿಚ್ಚಿ ಹೇಳ್ತಾನೆ, ನಾನು ಎಲ್ಲಿದ್ದೇನೆ, ನಾನು ಹೇಗಿದ್ದೇನೆ, ನನ್ನ ಎಲ್ಲಿ ಕಾಣಬಹುದು ನೀನು, ನನ್ನ ಶಕ್ತಿ ಹೇಗೆ ತೋರಿಸ್ತಿದ್ದೇನೆ ನೋಡೋ. ಪ್ರಭಾಸ್ಮಿ ಶಶಿ ಸೂರ್ಯಯೋ, ಶಶಿ ಸೂರ್ಯಯೋ ಅಹಂ ಪ್ರಭಾ. ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ, ಅವರಿಬ್ಬರಲ್ಲಿಯೇ ಆದ ಕಾಂತಿ ಇದೆ. ಸೂರ್ಯನಿಂದ ಬರುವ ಪ್ರಭೆ, ಚಂದ್ರನಿಂದ ಬರುವ ಪ್ರಭೆ, ಅದು ವೆರೈಟಿಯಾಗಿದೆ. ಚಂದ್ರಂದೇ ಬೇರೆ ಥರ, ಸೂರ್ಯಂದೇ ಬೇರೆ ಥರ. ಸೂರ್ಯನಿಂದ ಸೂರ್ಯನ ಪ್ರಭೆ ಬೇರ್ಪಡಿಸ್ಲಿಕ್ಕಾಗಲ್ಲ, ಚಂದ್ರನಿಂದ ಚಂದ್ರನ ಪ್ರಭೆಯನ್ನು ಬೇರ್ಪಡಿಸ್ಲಿಕ್ಕಾಗಲ್ಲ. ಅದು ಅನಾಗಂತುಕ. ಯೋಚನೆ ಮಾಡು, ಸೂರ್ಯ ಚಂದ್ರರ ಸ್ವಭಾವವಾದ ಅವರವರ ಪ್ರಭೆ ಅದು ನನ್ನ ಅಧೀನ ಅಂದ ಭಗವಂತ. ಇದನ್ನು ಅರ್ಥ ಮಾಡಿಕೊಳ್ಳೋದೇ ಆಗ್ತಾ ಇಲ್ಲ. ಯೋಚನೆ ಮಾಡ್ರಿ, ನಮ್ಮ ಬದುಕಿನಲ್ಲಿ ಹಗಲು ಸೂರ್ಯ ಇಲ್ಲ ಅಂತಾದರೆ ಎಷ್ಟು ಸಮಸ್ಯೆ, ರಾತ್ರಿ ಚಂದ್ರ ಇಲ್ಲ ಅಂತಾದರೆ ಏನು ಪರಿಸ್ಥಿತಿ. ಬಹಳ ಜನ ಅಂತಿರ್ತಾರೆ, ಯಾಕಾದರೂ ಬನ್ನೋ ಈ ಸೂರ್ಯ, ಎಷ್ಟು ಸೆಕೆ ಆಗ್ತದಲ್ಲ ಅಂತ. ಹಾಗೆ ಹೇಳಿ 4 ದಿನ ಚೆನ್ನಾಗಿ ಮಳೆ ಬಂತು ಅಂದರೆ ಮುಂದೆ ಹಣೆ ಬಾರಿ ಏನು, ಸೂರ್ಯ ಬರಲಿಲ್ಲ ಅಂದರೆ. ಸರಿ, ಚಂದ್ರ ಬರಲಿಲ್ಲ ಅಂದರೆ ಸಮಸ್ಯೆ ಎಷ್ಟಿದೆ. ಇವತ್ತು ಜೋಳ, ಗೋಧಿ, ರಾಗಿ, ನಾವು ತಿನ್ನುವ ಧಾನ್ಯಗಳಿಗೆ ಚಂದ್ರನ ಕಿರಣ ಚೆನ್ನಾಗಿ ಬಿದ್ದರೆ ಪೌಷ್ಟಿಕತೆ ಬರ್ತದೆ ಅಂತ ವಿಜ್ಞಾನವೂ ಹೇಳ್ತದೆ. ಹಾಗಾಗಿ ಇವತ್ತು ಯಾವ್ಯಾವ ಜೋಳ, ರಾಗಿ ಮೊದಲಾದಂಥ ಒಣ ಧಾನ್ಯಗಳಿಗೆ ಚಂದ್ರನ ಕಿರಣ ಬೀಳದಿದ್ದರೆ ಪೌಷ್ಟಿಕತೆ ಇಲ್ಲಂತದಕ್ಕೆ. ಅದಕ್ಕೆ ರಾಗಿಗೆ, ಜೋಳಕ್ಕೆ, ಗೋಧಿಗೆ ಬೆಳಗ್ಗಿನ ಸೂರ್ಯ ಒಣಗಿಸೋದಕ್ಕಿಂತ ಹೆಚ್ಚಾಗಿ ನಸುಕಿನಲ್ಲಿ ಬರೋ ಚಂದ್ರನ ಕಿರಣದಿಂದ ಅದು ಪೌಷ್ಟಿಕ ಆಗಿರ್ತವೆ. ಅದು ಗಟ್ಟಿತನ ಜಾಸ್ತಿ ಬರ್ತದೆ. ಯಾಕೆ? ಮಾನ್ಸೂನ್ ಬೀಳ್ತದೆ, ಮಂಜು ಬೀಳಬೇಕು, ಚಂದ್ರನ ಕಿರಣ ಬೀಳಬೇಕು. ಚಂದ್ರ ಔಷಧಿಗಳ ರಾಜ. ಅವನ ಕಿರಣ ಜಾಸ್ತಿ ಬಿದ್ದಷ್ಟು ಆ ಧಾನ್ಯಗಳಲ್ಲಿ ಔಷಧಿಯಿಂದ ಶಕ್ತಿವಂತಾಗಿರ್ತದೆ. ಅದನ್ನು ಜಾಸ್ತಿ ತಿಂದರೆ ನಮಗೆ ಶಕ್ತಿ ಜಾಸ್ತಿ ಬರ್ತದೆ. ಈಗೆಲ್ಲ ಭಾರಿ ಬುದ್ಧಿವಂತರಾದರು, ಎಲ್ಲರೂ ಆರ್ಗ್ಯಾನಿಕ್ ಫುಡ್ ತಿಂತೇವೆ ಅಂತ. ಅಂತೂ ಇಂತೂ ಕಾಲ ಬದಲಾಯಿಸ್ತದೆ ಪರಿಸ್ಥಿತಿಗೆ ತಕ್ಕಂತೆ. ಆರ್ಗ್ಯಾನಿಕ್ ಫುಡ್ ತಿಂತೇವೆ ಅಂತ ಶುರು ಮಾಡಿದ್ದಾರೆ. ಅಲ್ಲ, ಒಳ್ಳೆಯದೇ ಇಲ್ಲ ಅಂತಲ್ಲ, ಅದು ಒಂದು ಬಿಸ್ನೆಸ್ ಆಯಿತು ಅಂದರೆ ಮತ್ತದು ಬೇರೆ ಆಗಿಬಿಡುತ್ತೆ.
ಆದರೆ ಕೃಷ್ಣ ಅಂದ, ಪ್ರಭಾಸ್ಮಿ ಶಶಿ ಸೂರ್ಯಯೋ. ನೋಡೋ, ಸೂರ್ಯನಿಂದ ಅವನ ಪ್ರಭೆಯನ್ನು ನಿನಗೆ ಬೇರ್ಪಡಿಸ್ಲಿಕ್ಕೆ ಆಗಲ್ಲಲ್ಲಪ್ಪ. ಅದು ಸೂರ್ಯನೊಳಗೇ ಇರೋದಲ್ವೇ, ಅದು ನನ್ನ ಅಧೀನ. ಚಂದ್ರನಿಂದ ಚಂದ್ರನಲ್ಲೇ ಇರುವ ಕಿರಣಗಳನ್ನು ಬೇರ್ಪಡಿಸ್ಲಿಕ್ಕೆ ಆಗಲ್ಲಲ್ಲಪ್ಪ, ಹಾಗದನ್ನು ಅವನ ಒಳಗಿಟ್ಟಿರೋದು ನಾನಲ್ವೇ. ಒಂದೇ ಲೈನ್ ಇದೆ, ರಸೋಹಮತ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋ. ಎಷ್ಟು ಡೀಪ್ ಸ್ಟಡಿ ಮಾಡಬೇಕು ನೋಡ್ರಿ ಈ ವಿಷಯವನ್ನು. ಹಾಗಾಗಿ ಮುಂದೆ ಹೇಳುವ ಮಾತುಗಳಿಗೆಲ್ಲ ಒಂದು ಸೂತ್ರ ನಾನು ಹೇಳಿಕೊಟ್ಟಿದ್ದು ಏನು, ಮುಂದೆ ಯಾವ್ಯಾವುದನ್ನು ಕೃಷ್ಣ ತಿಳಿಸ್ತಾ ಬರ್ತಾನೆ ಆ ಎಲ್ಲದರೊಳಗೂ ಕೂಡ ನಾವು ಅನಾಲಿಸಿಸ್ ಮಾಡಿಕೊಳ್ಬೇಕಾಗಿರೋದು ಆ ವಸ್ತುವಿನಿಂದ ಬೇರ್ಪಡಿಸ್ಲಿಕ್ಕಾಗದ ಗುಣಗಳು ಯಾವುದು, ಅನಾಗಂತುಕ. ಆ ವಸ್ತುವಿನಿಂದ ಬೇರ್ಪಡಿಸ್ಲಿಕ್ಕಾಗೋದು ಯಾವುದು, ಆಗಂತುಕ. ಅವೆರಡೂ ನನ್ನ ಅಧೀನ. ಈ ಅಲೌಕಿಕ ಮಹಿಮೆಯನ್ನು ಕೃಷ್ಣ ಮುಂದೆ ತಿಳಿಸ್ತಾ ಹೋಗ್ತಾನೆ. ಈ ನಿಟ್ಟಿನಲ್ಲಿ ನಾವು ಇದನ್ನು ಅಧ್ಯಯನ ಮಾಡಲಿ ಅಂತ ಹೇಳಿಕೊಡ್ತಾರೆ. ನಾಳೆ ದಿವಸ ಮುಂದಿನ ಮಾತನ್ನು 8ನೇ ಶ್ಲೋಕದಲ್ಲಿದ್ದದನ್ನು ಚಿಂತಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.